ಹೊರಡಿಸ್ತಾರ. ಆ ಮಹರ್ಷಿ ಬಹು ದೂರದಿಂದ ಬರಗಾಲದಿಂದ ಪ್ರಯಾಣ ಮಾಡಿ ಬಂದದ್ದನ್ನ ತಿಳಿದಂತಹ ಯುಧಿಷ್ಠಿರನು ಆತನ ಪಾದ ಸೇವೆಯನ್ನು ಮಾಡಿಕೊಡುತ್ತಾನೆ. ಕೆಲವು ಸಮಯದ ನಂತರ ಯುಧಿಷ್ಠಿರನ ಕಣ್ಣುಗಳಿಂದ ಅಕಸ್ಮಾತ್ ಕಣ್ಣೀರ ಬಂದು ಋಷಿಗಳ ಪಾದ ಮೇಲೆ ಬೀಳ್ತಾವ. ಆಗ ಇದನ್ನು ಗಮನಿಸಿದಂತಹ ಋಷಿ ಇದೇನು ಅತಿಥಿ ಸೇವೆಯನ್ನ ಮಾಡ್ತಾ ಆನಂದ ಬದಲಾಗಿ ಈಗ ದುಃಖಿಸ್ತಾ ಇದನ್ನಲ್ಲ, ಈ ದುಃಖದ ಕಾರಣ ಏನಿರಬಹುದು ಅಂತ ಹೇಳಿ ಮನಸ್ಸಿನಲ್ಲಿ ಆ ಮಹರ್ಷಿಗಳು ಬೃಹದಶ್ವ ಅನ್ನುವಂಥ ಮಹರ್ಷಿಗಳು ವಿಚಾರ ಮಾಡ್ತಾರೆ. ವಿಚಾರಿಸ್ತಾ ಅವರು ಎದ್ದು ಕೂತು ಯುಧಿಷ್ಠಿರನ ತನ್ನ ಮೇಲೆ ಕೈ ಹಾಕುತ್ತಾ, ಎಲೆ ಯುಧಿಷ್ಠಿರನೇ, ಜ್ಞಾನಿಯಾದಂತಹ ನಿನಗೆ ಕಣ್ಣಲ್ಲಿ ಈ ನೀರು ಯಾಕೆ, ಕಂಬನಿಗಳು ಯಾಕೆ ಬರ್ತಾ ಇದ್ದಾವೆ ಅಂತ ವಿಚಾರಿಸ್ತಾರೆ. ಆಗ ಯುಧಿಷ್ಠಿರ ಮಹರ್ಷಿಗಳೇ, ಇಂದು ಮುಂಜಾನೆ ಅಂದ್ರೆ ಪ್ರಾತಃ ಕಾಲ ನನ್ನ ಪ್ರೀತಿಯ ತಮ್ಮನಾದಂಥ ಅರ್ಜುನ ಹಿಮಾಲಯ ಕಡೆಗೆ ಹೋಗಿ ಇಂದಿಗೆ 3 ದಿನ ಆಯಿತು. ಆದ ಕಾರಣ ಮನಸ್ಸಿನಲ್ಲಿ ಅವನು ಸ್ಮರಿಸಿದ್ದಾಗಿ ಆತ ಇನ್ನೂ ಯಾಕೆ ಬರಲಿಲ್ಲ, ಅವನಿಗೆ ಏನಾದರೂ ಆಪತ್ತ ಮತ್ತು ಬದುಕಿದೆಯೋ ಎನ್ನುವಂತ ಕಳವಳ ಉಂಟಾಗಿದೆ. ಆ ಕಳವಳದಿಂದ ಈ ಕಣ್ಣೀರು ಬಂದವ, ಆದ್ದರಿಂದ ಕ್ಷಮಸ್ರಿ ಅಂತೇಳಿ ಆ ಯುಧಿಷ್ಠಿರನ ಧರ್ಮರಾಜ, ಸಂಸಾರದ ಸ್ಮರಣೆ ಮನುಷ್ಯನಿಗೆ ಸದಾ ದುಃಖವನ್ನು ತಂದು ಹೊಡ್ತಾ ಇರ್ತದೆ. ಅಳಿಸುವುದು ಸಂಸಾರದ ಸ್ವಭಾವದ, ಕಣ್ಣೀರು ತರಿಸುವುದು ಅಳಿಸುವುದು ಸಂಸಾರದ ಸ್ವಭಾವದ. ಮನಸ್ಸಿನಲ್ಲಿ ಸಾಂಸಾರಿಕ ಭಾವನೆ ಬಂತು ಅಂತಂದ್ರೆ ಅವನು ಅಳದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿದ್ದು ಅಳಬಾರದು ಅಂತ ಇದ್ರೂ ಕೂಡ ಈ ಸಂಸಾರವನ್ನು ನಿನ್ನ ಭಾವನೆಗಳಿಗೆ ಪ್ರವೇಶ ಮಾಡಿ ಬಿಡಬೇಡ. ಸರ್ ಗೌರಿ ಬಂದ ಸರ್, ಬನ್ನಿ ಆಯ್ತು ಬಂದ. ಇದು ಮುಗಿಸ್ತಾರೆ ಒಂದು 4 ಲೈನದ ಬರ್ತದೆ. ನೀನು ಸಂಸಾರದಲ್ಲಿದ್ದು ನಿನ್ನಲ್ಲಿ ಸಂಸಾರ ಪ್ರವೇಶಿಸಿರಲಿ ಅಂತಾಗಲೇ ನೀನು ಸುಖಿಯಾಗಲಿಕ್ಕೆ ಸಾಧ್ಯ. ಸಂಸಾರಿಕ ಭಾವನೆಗಳು ನಿನ್ನ ಇಲ್ಲಿ ಭಾವನೆಗಳು ಬಂತು, ಮನಸ್ಸಿಗೆ ಬಂತು ಅಂದ್ರ ಅದು ಅಳಲಾರದೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ದು ಕೂಡ ಅಳಬಾರದು ಅಂತ ಹೇಳಿ ನಿನ್ನ ಇಚ್ಛೆ ಇದ್ರೆ ಆ ಸಂಸಾರವನ್ನು ನಿನ್ನ ಭಾವನೆಯಲ್ಲಿ ಪ್ರವೇಶ ಮಾಡಿಬಿಡಬೇಡ. ನೀನು ಸಂಸಾರದಲ್ಲಿದ್ದು ನಿನ್ನಲ್ಲಿ ಸಂಸಾರ ಪ್ರವೇಶಿಸಿರಲಿ ಅಂದಾಗಲೇ ನೀನು ಸುಖಿಯಾಗಿರ್ಲಿಕ್ಕೆ ಸಾಧ್ಯದ. ಆಗ ಯುಧಿಷ್ಠಿರ ಹೇಳ್ತಾನ, ಮಹರ್ಷಿಗಳೇ, ಈ ಸಂಸಾರ ನಮ್ಮ ಮನಸ್ಸಿನಲ್ಲಿ ಪ್ರವೇಶಿಸಿ ಅದು ದುಃಖ ಕೊಡದ ಹಾಗೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಆಗ ಮಹರ್ಷಿಗಳು ಹೇಳ್ತಾರ, ಪರಮಾತ್ಮನ ಧ್ಯಾನದ ಹೊರತಾಗಿ ಇದಕ್ಕೆ ಮತ್ತೊಂದು ಉಪಾಯನೇ ಇಲ್ಲ. ಕಾರಣ ಸದಾಕಾಲ ಶಿವ ಧ್ಯಾನದಲ್ಲಿದ್ದು ನೀನು ಸುಖಿಯಾಗಿರು ಅಂತೇಳಿ ಆಶೀರ್ವದಿಸ್ತಾನೆ. ಈ ರೀತಿಯಾಗಿ ಶಿವಧ್ಯಾನ ಶಿವತತ್ವವನ್ನ ತಂದುಕೊಟ್ಟ ಆಶೀರ್ವಾದ ಸಂಸಾರ ಮನಸ್ಸಿನಲ್ಲಿ ಪ್ರವೇಶದಂತೆ ತಡೆ ಹಿಡಿತವು. ಶಿವಧ್ಯಾನ ಶಿವತತ್ವವನ್ನ ನೀವು ಮಾಡ್ತಾ ಇದ್ರ ಆ ಸಂಸಾರ ಮನಸ್ಸಿನಲ್ಲಿ ಪ್ರವೇಶಿಸಲಾರ್ದಂಗ ತಡೆ ಹಿಡಿತದ. ಆದ ಕಾರಣ ಶಿವಜ್ಞಾನ ಸಂಪನ್ನನಾದರೂ ಶಿವಧ್ಯಾನವನ್ನ ಮಾಡ್ತಾನೆ ಇರಬೇಕು. ಈ ಶಿವಧ್ಯಾನ ಈ ಭಾವಾಗಮ ಸ್ಥಳದಲ್ಲಿ ಶಿವಭಾವನೆ ಎಂಬುದಾಗಿ ಕರೆಯಲ್ಪಟ್ಟದ್ದು. ನೀವು ಶಿವನ ಧ್ಯಾನ ಮಾಡ್ತಾ ಇದ್ರ ಅದು ಶಿವನ ಭಾವನೆ ಅಂತ ಹೇಳಿ ಕರೆದಾರದು. ಆ ಕಾರಣ ಪ್ರತಿಯೊಬ್ಬರು ಶಿವ ಭಾವನೆಯುಳ್ಳವರಾಗಿರಬೇಕು ಅಂತೇಳಿ ಪೂಜ್ಯಪಾದರು ಇಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಈ ಶಿವಭಾವನೆಯನ್ನು ಯಾವ ತೆರನಾಗಿರಬೇಕು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದಾಗ
ಪೂಜ್ಯಪಾದರು ಅದರ ವಿಧಾನವನ್ನು ಹೇಳ್ತಾರೆ. ಅಂತರ್ಬಹಿಶ್ಚ ಸರ್ವತ್ರ ಪರಿಪೂರ್ಣಂ ಮಹೇಶ್ವರಂ ಭಾವಯೇತ ಪರಮಾನಂದ ಲಬ್ಧಯೇ ನಂದಿತೋತ್ತಮ ಅಂತ ಈ ರೀತಿಯಾಗಿ ಉಪದೇಶ ಮಾಡ್ತಾರೆ ಅವರು. ಪಂಡಿತ ಶ್ರೇಷ್ಠ ಪರಮಾನಂದದ ಪ್ರಾಪ್ತಿಗಾಗಿ, ಪಂಡಿತ ಶ್ರೇಷ್ಠನಾದವನು ಪರಮಾನಂದದ ಪ್ರಾಪ್ತಿಗಾಗಿ ಪಿಂಡಾಂಡ ಬ್ರಹ್ಮಾಂಡಗಳಲ್ಲೆಲ್ಲ ಒಳ ವರ್ಗ ಮಹೇಶ್ವರ ಪರಿಪೂರ್ಣನಾಗಿದ್ದಾನ ಅಂತೇಳಿ ಭಾವಿಸಬೇಕು ಅಂತ ಪೂಜ್ಯಪಾದರು ಒಂದು ಆಶಯವಾಗಿದೆ. ಈ ಪರಮಾನಂದ ಪರಬ್ರಹ್ಮದ ಸ್ವರೂಪ ಇದು. ಅದನ್ನ ಪಡೆಯುವ ಅಭಿಲಾಷೆ ಎಲ್ಲರಿಗೂ ಅದ. ಪರಮಾನಂದ ಪರಬ್ರಹ್ಮದ ಸ್ವರೂಪದ, ಅದನ್ನ ಪಡಿಬೇಕು ಅಂತೇಳಿ ಎಲ್ಲರಿಗೂ ಒಂದು ಅಭಿಲಾಷೆ ಎಲ್ಲರಿಗಿರುತ್ತದ. ಆದರೂ ಜೀವಿಗಳು ಖಂಡವಾದ ಆನಂದವನ್ನು ಪಡೆಯಲು ಅಸಮರ್ಥರಾಗಿ ವಿಷಯದಲ್ಲಿಯ ಆನಂದವನ್ನು ಕಂಡುಕೊಂಡು ತೃಪ್ತರಾಗ್ತಾರೆ. ವಿಷಯವಾದರೂ ಸದಾ ಸರ್ವದಂ ಎಲ್ಲರಿಗೂ ಆನಂದವನ್ನು ಕೊಡಲು ಸಮರ್ಥ ಆಗುವುದಿಲ್ಲ. ಯಾರಿಗೆ ಅದು ಅನುಕೂಲ ಆಗುತ್ತದೋ ಅವರಿಗದು ಪ್ರಿಯವಾಗಿ ತೋರಿದ್ರು ಅದುವೇ ಪ್ರತಿಕೂಲ ಅಂದಾಗ ಅಪ್ರಿಯವಾಗಿ ತೋರ್ತದೆ. ಆದ್ರೆ ಆ ಪರಬ್ರಹ್ಮನ ಪರಮಾನಂದ ಎಲ್ಲರಿಗೂ ಸದಾ ಆನಂದವನ್ನ ಕೊಡುವಂತಹದ್ದಾಗಿರುತ್ತದೆ. ಆದರೆ ಇದನ್ನ ಪಡಿಬೇಕಾದ್ರೆ ಸಂಸಾರದಿಂದ ನಾವು ವಿಮುಖರಾಗಿ ಜಗತ್ತಿನ ಒಳಹೊರಗೆಲ್ಲ ಪರಮಾತ್ಮನನ್ನ ಭಾವಿಸಿ ಸಮರಸ ಭಾವನೆಯಿಂದ ಅದನ್ನು ನಾವು ಅನುಸಂಧಾನ ಮಾಡಿಕೊಂಡಾಗಲೇ ಈ ಪರಮಾನಂದ ದೊರೆಯಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಗುರುಗಳ ಆಶೀರ್ವಚನಕ್ಕೆ ವಿರಾಮವನ್ನು ಇದ್ದೇನೆ. ಇದನ್ನ ವಾರಣಾಸಿ ಜ್ಞಾನ ಮಂದಿರ ಜಂಗಮವಾಡಿ ಮಠದಲ್ಲಿ 30/7/1993 ಗುರುಗಳು ಮಾಡಿದ ಸಾರ ಇದು. ಈ ಸಾರವನ್ನು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸಿ ನನ್ನ ನುಡಿಗಳಿಗೆ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಬ್ರಹ್ಮರಕ್ಷ ಸದ್ಗುರುಗಳಾದ ಶ್ರೀ ಕಲ್ಯಾಣಪ್ಪಯ್ಯವರಿಗೆ ಗುರುಗಳು ಶ್ರೀ ಸಿದ್ಧಾರ್ಥ ಚಿಕ್ಕಾಮಣಿಯ 2ನೇ ಭಾಗದಲ್ಲಿ ಬರುವ ಒಂದು ಪೂಜ್ಯಪಾದರ ಬೋಧನೆಯ ಒಂದು ಸಾರಾಂಶವನ್ನು ನಮ್ಮೆಲ್ಲ ತಿಳಿಸಿಕೊಟ್ರು. ಈ ಸಂಸಾರದ ಒಂದು ಬಾಧೆಯಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಈ ಸರ್ವಾತ್ಮಕ ಭಾವವನ್ನು ನಾವು ತಾಳ್ಬೇಕು. ಎಲ್ಲರಿಗೂ ಎಲ್ಲರಲ್ಲಿನೂ ಆ ಪರಮಾತ್ಮನೇ ನಾವು ಕಂಡ್ರೆ ನಮಗೆ ಸಂಸಾರದ ಬಾಧೆಯಿಂದ ವಿರುದ್ಧ ಸಿಗ್ತೈತೆ ಅಂತ ಹೇಳಿ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಈಗ ಶುದ್ಧ ಬ್ರಹ್ಮ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಗುರುವಾಚಾರ್ಯ ಧರ್ಮದ ಭಾಗ 2ರ ಪಂಚಾಚಾರಗಳಲ್ಲಿ ನಿನ್ನೆ ದಿವಸ ಲಿಂಗಾಚಾರ ಮತ್ತು ಸದಾಚಾರಗಳನ್ನು ತಿಳಿಸಿಕೊಟ್ರು. ಇವತ್ತ ಮುಂದಿನ ಒಂದು 3 ಆಚಾರಗಳನ್ನ ತಿಳಿಸಿಕೊಡ್ಬೇಕಂತ ಹೇಳಿ ಅವರಿಗೆ ಕೇಳ್ಕೊಂಡು ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತೂ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಸ್ವಯಂ ಜ್ಯೋತಿ ವಿಶ್ವಗುರು ಆದಿ ರೇವಣಸಿದ್ಧ ಶಿವಾಚಾರ್ಯ ಕ್ರಿಸ್ತಪೂರ್ವ 1500. ಈ ಒಂದು ಸಂಶೋಧನಾತ್ಮಕ ಗ್ರಂಥದ ಕರ್ತೃಗಳು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ. ಈ ಒಂದು ಗ್ರಂಥದಲ್ಲಿ ಆದಿ ಜಗದ್ಗುರು ಶ್ರೀ ರೇವಣಸಿದ್ಧರು
ಸತ್ಯೇಂದ್ರ ಚೋಳನಿಗೆ ಲಿಂಗದೀಕ್ಷೆ ಶಟಸ್ಥಲ ಸಿದ್ಧಾಂತ ಉಪದೇಶ ಮಾಡುವಲ್ಲಿ ತ್ರಿವೇಣಿ ಸಂಗಮ ರೂಪವಾದ ವೀರಶೈವ ತತ್ವವನ್ನು ಬೋಧಿಸ್ತಾ ಇದ್ದಾರೆ. ಅವುಗಳ ಪೈಕಿ ಅಷ್ಟಾವರಣಗಳ ಬೋಧನೆ ಮುಗಿದಿದೆ. ನಿನ್ನೆ ದಿವಸ ಪಂಚಾಚಾರ್ಯಗಳ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಪಂಚಾಚಾರಗಳಂದ್ರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ತಾಚಾರ. ಇದು 5 ಆಚಾರಗಳ ಮರ್ಮವನ್ನು ಸರಿಯಾಗಿ ತಿಳ್ಕೋಬೇಕು. ಲಿಂಗಾಚಾರ ಅಂತಂದ್ರೆ ಶ್ರುತಿ ಪ್ರಮಾಣದಂತೆ ಮತ್ತು ದಾರ್ಶನಿಕ ಮತದಂತೆ ಲಿಂಗವೇ ಪತಿ, ಅಂಗನೇ ಸತಿ. ಲಿಂಗಾಂಗಿಯು ಸದಾ ತನ್ನ ಇಷ್ಟಲಿಂಗ ಆರಾಧನೆಯನ್ನು ಮಾಡುತ್ತಾ ಇತರ ದೈವಗಳ ಕಡೆಗೆ ಮನವನ್ನು ಹರಿಯಗೊಡದೆ ಇಷ್ಟಲಿಂಗ ಧ್ಯಾನದಲ್ಲಿರುವುದೇ ಲಿಂಗಾಚಾರವೆನಿಸುವುದು. ಈ ಲಿಂಗ ಅಂದ್ರೆ ಯಾವುದು ಅಂತಂದ್ರೆ ತನ್ನ ಅಂತಃಕರಣದೊಳಗಿರುವಂತ ಆತ್ಮಚೈತನ್ಯನೇ ಲಿಂಗ. ಅದೇ ಅಹಂ ಬ್ರಹ್ಮಾಸ್ಮಿ. ಈ ಒಂದು ಲಿಂಗಾಚಾರಕ್ಕೆ ವೇದಾಂತದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಇದನ್ನ 2 ಅಕ್ಷರ ಹೇಳ್ಬೇಕು ನೀವು. ಲಿಂಗಾಚಾರ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ಜ್ಞಾನ, ಬ್ರಹ್ಮಜ್ಞಾನ. ಮತ್ತೇನು? ನಾ ಬ್ರಹ್ಮದೀನಿ ಅನ್ನೋದೇ ನಾ ಲಿಂಗದೀನಿ ಅಂತ. ಇಷ್ಟ ಲಿಂಗ ಅಂದ್ರೆ ತನ್ನೊಳಗಿರುವಂತ ಒಂದು ಮಂಗಲಕರವಾದಂತ ಒಂದು ಲಿಂಗ, ಒಂದು ಚೇತನ ಏನದ ಅದರ ಧ್ಯಾನದಾಗೆ ಇರ್ಬೇಕು, ಅದರದೇ ಅರಿವಿನಾಗ ಇರ್ಬೇಕು. ನಾನು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಇದೀನಿ ಅನ್ನೋಂಥದ್ದು ಅದರ ಧ್ಯಾನದೊಳಗೆ ಇರಬೇಕು. ಅದನ್ನು ಬಿಟ್ಟು ನಾವು ಸದ್ರೂಪ ಅಂದ್ರೆ ಇಲ್ಲದವರ ಇದ್ದವರು ನಾವು. ಸತ್ ಅಂದ್ರೆ ಇರುವಂಥದ್ದು, ಎಲ್ಲ ಕಾಲದಲ್ಲಿ ಇರುವಂಥದ್ದು. ಸದ್ರೂಪ ಯಾವ ಕಾಲಕ್ಕೂ ಇಲ್ಲದಂಗ ಆಗ್ಲಾರ್ದಂಥದ್ದು, ಅದು ಸದ್ರೂಪ. ನಾವು ಆ ರೀತಿ ಎಲ್ಲ ಕಾಲದಲ್ಲಿ ಇದ್ದವರು ಅಂತ ತಿಳ್ಕೊಂಡ್ರೆ, ಆತ್ಮ ಚೈತನ್ಯವನ್ನ ನಾವು ಅಂತ ತಿಳ್ಕೊಂಡ್ರೆ ಅದೇನಾಗ್ತದ? ಜ್ಞಾನ ಆಗ್ತದೆ. ನಾವೇನು ದಿನ ಇರ್ತೀವ್ರಿ, ಮುಗೀತು. ಇನ್ನೊಂದು ಇಷ್ಟ 60-70 ವರ್ಷ ಆಗಿದೆ, ಇನ್ನೊಂದು 10-20 ವರ್ಷ ಬದುಕ್ತೀವಿ, ನಮ್ಗೆ ಅದಕ್ಕೆ ಬೇಕು ಇವೆಲ್ಲ ಗೊಡವಿ, ನಮ್ಮ ಪಾಡಿಗೆ ನಾವಿದ್ರಾಯ್ತು ಅಂತಂದ್ರೆ ಅದು ಅಜ್ಞಾನ, ಅಸದ್ರೂಪ ಅಷ್ಟೇ. ಸದ್ರೂಪ, ಅಸದ್ರೂಪ. ಚಿದ್ರೂಪ ಅಂತಂದ್ರೆ ಅದು ಇರುವಿಕೆಗೆ ಸಂಬಂಧಪಟ್ಟದ್ದು, ಅದು ಎಕ್ಸಿಸ್ಟೆನ್ಸ್, ಶಾಶ್ವತವಾಗಿ ಇರ್ತೀನಿ ಅನ್ನೋಂಥದ್ದು ತಿಳ್ಕೊಳ್ಳೋದೆ ಸದ್ರೂಪ. ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುಗಳಲ್ಲಿ ಸರ್ವ ವ್ಯಾಪಕವಾಗಿ ಇರೋಂಥವನ್ನೇ ನಾನು ಅಂತ ತಿಳ್ಕೊಳ್ಳೋದೆ ಸದ್ರೂಪ. ಚಿದ್ರೂಪ ಅಂತಂದ್ರೆ ನಾನು ಆತ್ಮಚೇತನ ಅದೀನಿ, ನಾ ಶುದ್ಧ ಬ್ರಹ್ಮ ಅದೀನಿ ಅಂತ ತಿಳ್ಕೊಳ್ಳೋದು ಚಿದ್ರೂಪ. ಅದನ್ನು ಬಿಟ್ಟು ನಾನೇನೇನೋ ನಾಮ ರೂಪ, ವಿದ್ಯೆ, ಹುದ್ದೆ, ದೇಶ, ಭಾಷೆ, ಲಿಂಗ, ಜಾತಿ, ವರ್ಣ, ವರ್ಗ ತಿಳ್ಕೊಂಡೇವು ಅಂತಂದ್ರೆ ಅದು ಅಚಿದ್ರೂಪ. ಮತ್ತೆ ಮೂರನೇದ್ದೇನದ? ನಾ ಆನಂದ ರೂಪ ಅಂತೇಳಿ ಬಾಯಿಲೆ ಅದಕ್ಕೆ ಅಳಬುರ್ಗರಗತ್ಲೆ ಇದ್ದೇವಂದ್ರೆ ಅದು ಆನಂದ ರೂಪ ಅಲ್ಲ. ಆನಂದ ರೂಪ ಇರ್ಬೇಕಾದ್ರೆ ಅಲ್ಲಿ ಏನಾರೇ ಬರ್ಲಿ, ಏನಾರೇ ಹೋಗ್ಲಿ, ಇದ್ದಟ್ಟು ಇರ್ತದ, ಹೋದಟ್ಟು ಹೋಗ್ತದ, ಉಳಿದಟ್ಟು ಉಳಿತಿರ್ತದ. ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು? ಬಂದಾಗ ಖುಷಿ ಪಡೋದು, ಆದಾಗ ದುಃಖ ಪಡೋದು, ಇವೆಲ್ಲ ಓಸು ಏನ್ ಮಾಡ್ತೇವಲ್ಲ, ಇದು ಆನಂದ ರೂಪ ಅಲ್ಲ. ಸುಮ್ಮನೆ ನೋಡ್ಕೊತಿರ್ಬೇಕು. ಬರೋದು ಬರ್ತಿರ್ತದ, ಇರಷ್ಟು ದಿವಸ ಇರ್ತಿರ್ತದ, ಹೋಗೋದು ಹೋಗ್ತಿರ್ತದ. ಸಿನಿಮಾ ಹೆಂಗ್ ನೋಡ್ಕೊತ್ ಕೂತಿರ್ತೀರಿ, ಹಂಗೆ ನೋಡ್ಕೊತ್ ಕುಂದಿರ್ಬೇಕಷ್ಟೇ. ಅದು ಸುಮ್ಮನೆ ನೋಡಿದ್ರೆ, ಸಾಕ್ಷಿಯಾಗಿ ನೋಡಿದ್ರೆ ದೇವ, ಅದರೊಳಗೆ ಕೂಡಿದ್ರಿ ಅಂದ್ರೆ ಜೀವ. ಸುಮ್ಮನೆ ನೋಡ್ಕೋತಿರ್ಬೇಕಪ್ಪ ಅಷ್ಟೇ.
ಬಂದಾಗ ಒಂಥರ, ಇದ್ದಾಗ ಒಂಥರ, ಇಲ್ಲದಾಗ ಒಂಥರ, ಹಾದಾಗ ಒಂಥರ, ಅವೆಲ್ಲ ತರಗಳು ಇರಬಾರದು. ಅದು ಆನಂದ ರೂಪದ ಲಕ್ಷಣ ಅಲ್ಲ. ನಾನು ಆನಂದ ರೂಪ, ನಾನು ನಿತ್ಯ ರೂಪ. ನಿತ್ಯ ಅಂದ್ರೆ ಪರ್ಮನೆಂಟ್ ಇರೋನು ನಾನು, ಎಲ್ಲಾ ಕಡೆ ಇರೋನು ನಾನು, ಪರ್ಮನೆಂಟ್ ಇರೋನು ನಾನು, ಎಲ್ಲಾ ಸ್ಥಿತಿ ಒಳಗಿರೋನು ನಾನು ಪರ್ಮನೆಂಟ್ ಆಗಿರೋನು, ಹೋಗವಲ್ಲ ಬರೋವಲ್ಲ, ಇರೋನು. ಅದೇ ನಿತ್ಯ ರೂಪ ಇರುವಂತ. ಈಗ ತೆರೆಗಳು ಬರ್ತಿರ್ತಾವ, ಹೋಗ್ತಿರ್ತಾವ. ಸಮುದ್ರ ಶಾಶ್ವತವಾಗಿ ಹೆಂಗಿರ್ತಾವ? ಗಡಿಗೆಗಳು ತಯಾರಾಗ್ತಿರ್ತಾವ, ಒಡೆದು ಹೋಗ್ತಿರ್ತಾವ. ಮಣ್ಣು ಶಾಶ್ವತವಾಗಿ ಹೆಂಗಿರ್ತದ? ಹಂಗ ಇಲ್ಲಿ ನನ್ನೊಳಗ ಶರೀರಗಳು ತಯಾರಾಗಿ ಬರ್ತಿರ್ತಾವ, ಹೋಗ್ತಿರ್ತಾವ. ನಾನು ಶಾಶ್ವತವಾಗಿರ್ತೀನಿ ಅನ್ನೋದೇ ಅದು ನಿತ್ಯ ರೂಪ. ಮತ್ತೆ ಬಾಲ್ಯ, ಯೌವನ, ಮುಪ್ಪು ಇವೆಲ್ಲ ಬರ್ತಿರ್ತಾವ, ಹೋಗ್ತಿರ್ತಾವ. ಅವು ಬಂದ್ರೇನು ಆದ್ರೇನು ನನ್ನೊಳಗೆ ಏನು ವ್ಯತ್ಯಾಸ ಇಲ್ಲ, ನಾನು ಒಂದೇ ರೀತಿ ಇದ್ದೀನಿ ಅನ್ನೋಂಥದ್ದು ಅದು ನಿತ್ಯ ರೂಪ. ಪರಿಪೂರ್ಣ ರೂಪ ಅಂದ್ರೆ ನಿರ್ದೋಷಿ, ಏನು ದೋಷ ಇಲ್ಲ. ಪರಮಾತ್ಮ ಮಾಡಿದ ಯಾವ ಲೀಲೆ ಒಳಗೂ ದೋಷಗಳು ಕಾಣಂಗಿಲ್ಲ. ಆ ಲೀಲೆ ಒಳಗ ದೋಷ ಕಾಣಂಗಿಲ್ಲ. ಈಗ ನೋಡ್ರಿ, ದೇಶದೊಳಗೆ ಎಷ್ಟು ಅರಾಜಕತೆ, ಎಲ್ಲೆಲ್ಲಿ ಗದ್ದಲ, ಏನೇನೋ ಮಾಡ್ತಿರ್ತಾರೆ. ಕೆಟ್ಟವರು ಕೆಟ್ಟ ಕೆಲಸ ಮಾಡಿದರೆ ಒಳ್ಳೆಯವ್ರ ಮೇಲೆ ಗೊತ್ತಾಗ್ತದೆ. ಅದರ ಸಲ ಕೆಟ್ಟವರಿಗೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹಚ್ಚಿದವನು ಪರಮಾತ್ಮನೇ. ಅವ್ರೊಳಗೆ ಕೂತು ಅದು ಮಾಡ್ಲಿಕ್ಕೆ ಹಚ್ಚಿದವನು ಅವನೇ ಪ್ರೇರಕ. ಅವನ ಪ್ರೇರಣೆ ಇಲ್ಲದೆ ಏನು ಮಾಡಕ್ ಆಗಂಗಿಲ್ಲ. ಅದಕ್ಕೆ ಅವನ ಕಡೆನೇ ಲಕ್ಷ್ಯ ಕೊಡ್ಬೇಕು. ನಿಂದೆ ಅದ ಇದೆಲ್ಲ ಆಟ ಅಂತ ಹೇಳಿ, ಇವ್ರ ಜೊತೆ ಗುದ್ದಾಡ್ಲಕ್ಕೆ ಹೋಗ್ಬಾರ್ದು, ಹಿಂಗ್ಯಾಕ್ ಮಾಡ್ತೆ ಅಂತ ಹೇಳಿ. ವಿಲನಿಗೆ ಪ್ರೇರಣೆ ಮಾಡೋನು ಅವನೇ, ಹೀರೋಗೆ ಪ್ರೇರಣೆ ಮಾಡೋನು ಅವನೇ. ಎರಡೂ ಅವನಿಗೆ ಆ ದೋಷನೇ ಇಲ್ಲ, ಅವನಿರ್ದೋಷಿ. ಅದನ್ನು ಯಾವುದಾದ್ರೇನು ಅಷ್ಟೇ, ಎರಡು ಸೈ. ಅದಾದ್ರೇನು ಇದಾದ್ರೆ ಒಂದು ಕಾಲಕ್ಕೆ ನಮ್ಮ ದೇಶ ಕ್ರಿಶ್ಚಿಯನ್ ರಾಷ್ಟ್ರ ಆಗಿತ್ತು ಬ್ರಿಟಿಷರ ಕೈಯಾಗ. ಮತ್ತು ಮುಂದೆ ಮುಘಲರ ರಾಷ್ಟ್ರ ಆಯ್ತು, ಆಮೇಲೆ ಹಿಂದೂಗಳ ರಾಷ್ಟ್ರ ಆಯ್ತು, ಮತ್ತಿನ್ ಯಾರ್ಯಾರ್ದೋ ರಾಷ್ಟ್ರಗಳು ಆಗ್ತಿರ್ತಾವ. ಯಾವುದಾದ್ರೆ ಅವನಿಗೆ ಹೌದು. ಮತ್ತೆ ಅವ್ರ ಆ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಬಂದ ಉಳಿದವ್ರು ಈಗ ಎಲ್ಲರೂ ಅವರೇ ಕ್ರಿಶ್ಚಿಯನ್ರೆಲ್ಲ ಅದೇ ಧರ್ಮ ಪ್ರಚಾರ ಮಾಡೋದೇ ಅವ್ರ ಕೆಲಸ. ಹಿಂಗ ಅದಕ್ಕೆ ಒಂದೊಂದು ಕಾಲಕ್ಕೆ ಒಬ್ಬೊಬ್ರದ್ದು ಒಂದೊಂದು ಪ್ರಚಾರ, ಒಂದೊಂದು ಕಾಲಕ್ಕೆ ಒಂದೊಂದು ವಿಚಾರ. ಯಾವ ಧರ್ಮ ಆದ್ರೆ ಅವನಿಗೆ ಏನ್ ಫರಕ್ ಬೀಳಬಹುದು? ಅವನು ಸುಮ್ ನೋಡ್ಕೋತ ಕೂತಿರ್ತಾನೆ. ಏನೇನ್ ಮಾಡ್ಕೊತೀರಿ ಮಾಡ್ಕೊರಪ್ಪ, ಯಾವ ಧರ್ಮರೇ ಮಾಡ್ಕೊರಿ, ಯಾವ ಜಾತಿಯಾರೇ ಮಾಡ್ಕೊರಿ, ನನಗೇನ್ ಮಾಡೋದವ? ಅವನು ಸುಮ್ ನೋಡಿ ಮಜಾ ತಗೋತಿರ್ತಾನೆ ಅಷ್ಟೆ. ಹಿಂಗ ಇಲ್ಲೇನದಪ್ಪ ಅಂತಂದ್ರೆ ಪರಿಪೂರ್ಣ ರೂಪ. ಅವ ಯಾವುದಕ್ಕೂ ಸಂಬಂಧ ಇರ್ಲಾರ್ದಂಗೆ ಇರ್ತಾನೆ. ಎಲ್ಲಾನು ಅವನಿಗಿಂತ ನಡೀತವು, ಮತ್ತು ಅವ ಯಾವುದಕ್ಕೂ ಸಂಬಂಧ ಇರ್ಲಾರ್ದಂಗೆ ಇರ್ತಾನೆ. ಈ ರೀತಿ ನಮ್ಮ ಒಳಗಿನ ಚೈತನ್ಯ ಎಲ್ಲದಕ್ಕೂ ಆ ಚೈತನ್ಯದಿಂದಲೇ ಎಲ್ಲ ಕೆಲಸ ನಡೀತಿದ್ದಾಗೂ ಸಹಿತ ಇಲ್ಲಿ ನಡೆಯುವ ಯಾವ ಕ್ರಿಯೆಗಳೊಳಗೂ ನಾವು ಇಲ್ಲದಂಗೆ ಇದ್ದೇವಂತಂದ್ರೆ ಅದೇ ಲಿಂಗಾಚಾರ. ಎದರಾಗರೆ ಹೋಗಿ ಸಿಕ್ಕೊಂಬಿದ್ದು ಸುಖ ದುಃಖ ಅನುಭವಿಸ್ಲಿಕ್ಕತ್ತೀರಂದ್ರೆ ಅದು ಲಿಂಗಾಚಾರ ಅಲ್ಲ, ಅದು ಅಂಗಾಚಾರ. ಅದನ್ನು ಸುಮ್ಮ ದೂರಲಿಂತ ನೋಡ್ಕೊತಿದ್ರೆ ಲಿಂಗಾಚಾರ. ಅದಕ್ಕೆ ಇದಕ್ಕೇನಂತಾರ, ನಿಮ್ಮೊಳಗಿನ ಆತ್ಮ ಚೈತನ್ಯ ಹ್ಯಾಂಗ ಎಲ್ಲದರ ಜೊತೆಗೂ ನಿರ್ಲಿಪ್ತವಾಗ್ಯದ, ಎಲ್ಲದಕ್ಕೂ ಅದರದ್ದೇ ಆಸರೆ ಅದ. ಆದ್ರೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಸ್ಥಿತಿ ಗತಿ ಮತಿಗಳಲ್ಲಿ ಏನಾರ ವ್ಯತ್ಯಾಸ ಆದ್ರೆ ಆತ್ಮಕ್ಕೆ ಏನು ಸಂಬಂಧ ಇಲ್ಲ. ಅದು ಸಂಬಂಧ ಇರ್ಲಾರ್ದಂಗ ಅದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತು, ಮತ್ತೆ ಯಾವುದಕ್ಕೂ ಸಂಬಂಧ ಇರ್ಲಾರ್ದಂಗ ಅದು. ಆ ರೀತಿ ಇದ್ರೆ ಲಿಂಗಾಚಾರ. ಇಲ್ಲ ಎದರ ಜೊತೆಗೆ ಸಂಬಂಧ ಕೂಡಿ ಅಲ್ಲಿ ಸುಖ ದುಃಖ ಅನುಭವಿಸ್ಲಕ್ಕತ್ರಿ, ಅದು ಅಂಗಾಚಾರ. ಅದು ಅಜ್ಞಾನ. ಕೂಡಿದರೆ ಅಜ್ಞಾನ, ಸುಮ್ಮನೆ ನೋಡ್ಕೊತಿದ್ರೆ
ಸುಜ್ಞಾನ. ಅದಕ್ಕೆ ಲಿಂಗಾಚಾರ ಇದೇನು ಜ್ಞಾನ ಏನದ ಎಲ್ಲಿ ನೋಡ್ಕೋಬೇಕಂತ ಹೇಳ್ಯಾರವರು ನಿಮ್ಮ ಒಳಗಿನ ಚೈತನ್ಯವನ್ನು ನೋಡ್ಕೋತಿರ್ಬೇಕಷ್ಟೇ. ಜ್ಞಾನದಲ್ಲಿ 2 ಪ್ರಕಾರ. ಒಂದು ನಿಮ್ಮ ಒಳಗಿನ ಚೈತನ್ಯ ಪಿಂಡಾಂಡದ ಒಳಗೆ ನೋಡ್ಕೊಳ್ಳೋದು 1ನೇ ಸ್ಟೆಪ್, ಮತ್ತು ಹೊರಗೆ ಎಲ್ಲ ಕಡೆ ನೋಡೋದು 2ನೇ ಸ್ಟೆಪ್. ಅದು ಹೊರಗೆ ಎಲ್ಲ ಕಡೆ ನಿಮ್ಮ ಒಳಗಿದ್ದ ಚೈತನ್ಯನೇ ಹೊರಗೆ ಎಲ್ಲ ಕಡೆ ಅದ. ಸರ್ವಂ ಬ್ರಹ್ಮ ಅಸ್ತಿ ಅನ್ನೋದು 2ನೇ ಸ್ಟೆಪ್. ಇಲ್ಲಿ ಮೊದಲೇನು ಹೇಳ್ತಾರೆ, ನಿಮ್ಮ ಒಳಗಿನ ಚೈತನ್ಯವನ್ನು ನೀವು ನೋಡ್ಕೋರಿ, ಅದರ ಮಹತ್ವವನ್ನು ತಿಳ್ಕೊರಿ, ಅದರ ಕಡೆನೇ ಲಕ್ಷ್ಯ ಕೊಡ್ರಿ ಅಂತ. ಈಗ ನಿಮಗೆ ಮನೆಗೆ ಎದಕ್ಕೆ ಇಟ್ಕೊಂಡಾರೆ ಎಲ್ಲರೂ? ಒಳಗ ಲಿಂಗ ಆದಂತೆ ಇಟ್ಕೊಂಡಾರ. ಒಳಗಿಂದ ಲಿಂಗ ಇರಲಿಲ್ಲ ಅಂತಂದ್ರೆ ಏನಾಗ್ತದೆ? ಒಂದ್ 2-3 ತಾಸು ಪ್ರೋಗ್ರಾಮ್ ಮಾಡಿ ಎಬ್ಬಿಸಿ ಕಳಿಸ್ತಾರೆ, ಆಯ್ತು ಮುಗೀತು ನಿನ್ನ ನಡಿ ಅಂತ. ಪ್ರತಿಯೊಂದಕ್ಕೂ ಆ ಲಿಂಗದ ಆಧಾರದ ಮೇಲೆ ನಡೆದು ನಮ್ಮ ಜೀವನ ಎಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಆ ಲಿಂಗದ ಸ್ಮೃತಿ ಒಳಗೆ ಇರಬೇಕು ಸದಾ ಕಾಲ. ಅದೇ ಹೇಳ್ತಾರ, ಸದಾ ಕಾಲ ಬೇರೆ ಕಡೆ ಎಲ್ಲಿ ಹರಿಲಾರ್ದಂಗ ಇಷ್ಟಲಿಂಗದ ಧ್ಯಾನದಲ್ಲಿರುವುದೇ ಲಿಂಗಾಚಾರ. ಆನಂದವಾಗಿ ಆ ಲಿಂಗ ಹೆಂಗದ ನೋಡಿಕೊಂಡು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಈ ಕ್ವಾಲಿಟೀಸ್ ಎಲ್ಲ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕಂತೆ ನಮ್ಮ ಒಂದು ಜೀವನ ಮಾಡ್ಕೊಂಡೇವು ಅಂತಂದ್ರೆ ಅದೇ ಲಿಂಗಾಚಾರ. ನೆಕ್ಸ್ಟ್ ಏನದ? ಸದಾಚಾರ. ಇದೇನಿದು? ಫಸ್ಟಿಂದು ಜ್ಞಾನ ಭಾಗ 1 ಆಯ್ತು. ಈಗ ಸದಾಚಾರ ಅಂದ್ರೇನು? ಲಿಂಗಾಂಗಿಯಾದವನು ತ್ರಿಕಾಲಗಳಲ್ಲಿ ತ್ರಿಕರ್ಣ ಶುದ್ಧಿಯಿಂದ ಗುರುಲಿಂಗ ಜಂಗಮರ ಸೇವೆ, ಅತಿಥಿ ಅಭ್ಯಾಗತರ ಸೇವೆ, ಅಹಿಂಸಾರುತ ಸಕಲರ ಹಿತಕ್ಕಾಗಿ ಶ್ರಮಿಸುತ್ತಾ ಪರಧನ ಪರಸತಿಗಳನ್ನು ಆಶಿಸದೆ ಇರುವುದೇ ಸದಾಚಾರ ಎನಿಸುತ್ತದೆ. ಇದಕ್ಕ 2 ಅಕ್ಷರದಾಗ ಹೇಳ್ಬೇಕು. ಏನಂತೀರಿ ಇದಕ್ಕ? ಏನ್ ಮಾಡ್ತೀರಿ? ಸದಾಚಾರಕ್ಕೆ ನೀವು 2 ಅಕ್ಷರದಾಗ ಹೇಳ್ಬೇಕು. ಅದಕ್ಕೆ ಜ್ಞಾನ ಭಾಗ 1 ಆಯ್ತು. ಇದು ಸದಾಚಾರ. ಇಲ್ಲೇನು ಆತ್ಮದರ್ಶನ ಇಲ್ಲಿ. 2ನೇದೇನು? ಇದು ಭಕ್ತಿ. ಭಕ್ತಿ ಗುರುಲಿಂಗ ಜಂಗಮರ ಸೇವೆ, ಶುದ್ಧ ಚಾರಿತ್ರ್ಯವುಳ್ಳ ಭಕ್ತನ ಒಂದು ಕರ್ತವ್ಯ ಇದು. ಶುದ್ಧ ಚಾರಿತ್ರ್ಯವುಳ್ಳ ಅಹಿಂಸಾರುತ ಪರಸತಿ ಪರಧನಗಳನ್ನು ಆಶಿಸಲಾರ್ದಂಗಿದ್ದು ಗುರುಲಿಂಗ ಜಂಗಮರದು ಅತಿಥಿ ಅಭ್ಯಾಗತರ ಸೇವೆ ಮಾಡ್ಕೋತಿದ್ರಿ. ಇದಕ್ಕೆ ಭಕ್ತಿ. ಭಕ್ತಿ ಅಂದ್ರೇನು? ಪರಮಾತ್ಮನ ಸೇವೆ ಅಂತ ಎಲ್ಲ ಕೆಲಸ ಮಾಡ್ಕೋತಿರೋದು, ಅದೇ ಭಕ್ತಿ. 1ನೇದು ಜ್ಞಾನ ಲಿಂಗಾಚಾರ, 2ನೇದು ಭಕ್ತಿ ಸೇವೆ. ಎಲ್ಲಿ ಸರ್ವಿಸ್ ಇರ್ತದೋ ಅದಕ್ಕೆ ಭಕ್ತಿ ಅಂತಾರೆ. ಎಂತ ಸರ್ವಿಸು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ. ಇದೆ ಸದಾಚಾರ. ಎದಕ್ಕಿದು? ಇದರಿಂದ ಏನಾಗ್ತದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಸದಾಚಾರ ಸ್ವಚ್ಛಾಗ್ತದ. ನಿರ್ಮಲ ಆಯ್ತಂದ್ರೆ ತಾನೇ ಆಟೋಮೆಟಿಕ್ ನಿಶ್ಚಲ ಆಗಿಬಿಡ್ತದೆ. ಲಿಂಗಾಚಾರದೊಳಗ ನಿಮ್ಮ ಒಳಗಿನ ಪಿಂಡಾಂಡದ ಒಳಗಿನ ಚೈತನ್ಯದ ದರ್ಶನ ಮಾಡಿಸ್ತಾರ. ಆ ದರ್ಶನವನ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಅಂತಃಕರಣ ಹದ ಆಗ್ಬೇಕಾಗ್ತದೆ. ಒಳಗ ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಇವ್ರ ಪೂಜಾ ಯಾಕೆ ಮಾಡಬೇಕು, ಅದೇ ಯಾಕೆ ಮಾಡಬೇಕು, ಇದ್ಯಾಕೆ ಮಾಡಬೇಕು ಅಂತ ಇಲ್ಲದ 108 ದಿಮಾಕ ತಲೆಯಾಗಿ ಇಟ್ಕೊಂಡ್ರೆ ಅಂತಃಕರಣ ಹದ ಇರಂಗಿಲ್ಲದು. ಅಂತಃಕರಣದೊಳಗೆ ಗರ್ವ ತುಂಬಿಕೊಂಡ್ರೆ ಲಿಂಗಾಚಾರ ಹೆಂಗ್ ಮಾಡ್ಲಿಕ್ಕೆ ಬರ್ತವೆ? ದುಷ್ಟ ಬುದ್ಧಿ ಇಟ್ಕೊಂಡಿದ್ರೆ. ಅದಕ್ಕೇನ್ ಮಾಡ್ತಾನ? ಆ ಗರ್ವ ತೆಗೆದು ಹಾಕೋದಕ್ಕ, ದುಷ್ಟ ಬುದ್ಧಿಗಳನ್ನ ತೆಗೆದು ಹಾಕೋದಕ್ಕ ಈ ಸದಾಚಾರ ಮಾಡಿ ಅದನ್ನು ಶುದ್ಧ ಮಾಡ್ತಾನ.
ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ಶುದ್ಧ ಮಾಡಿ ಒಳಗಿನ ಚೈತನ್ಯದ ಕಡೆ ಲಕ್ಷ್ಯ ಕೊಟ್ಕೋತಿರಪ್ಪ ಅಂತ. ಇನ್ನು ಮೂರನೇದ್ದೇನದ ಶಿವಾಚಾರ. ಈ ಶಿವಾಚಾರ ಏನದಪ್ಪ ಅಂತಂದ್ರ ಲಿಂಗಾಚಾರ ಹೆಂಗ ಒಳಗಿನ ಚೈತನ್ಯವನ್ನ ನೀವು ನೋಡ್ಕೊತೀರಿ, ಹಂಗ ಶಿವಾಚಾರ ಏನದ ಹೊರಗಿನ ಚೈತನ್ಯ ನೋಡೋದಿಲ್ಲ. ಎಲ್ಲ ಕಡೆ ಸರ್ವತ್ರ ಸರ್ವಂ ಬ್ರಹ್ಮ ಅಸ್ತಿ ಅದು ನೋಡೋದಿದು ಶಿವಾಚಾರ. ಸದಾ ಸತ್ಯ ಶುದ್ಧ ಕಾಯಕವನ್ನು ಆಚರಿಸುತ್ತಾ ನೀವು ಮಾಡೋ ಕೆಲಸ ಇನ್ನೊಬ್ಬರ ಸಲುವಾಗಿ ಮಾಡ್ತೀರಾ ಇಲ್ಲ, ಇನ್ನೊಬ್ಬರ ಕಲ್ಯಾಣಕ್ಕೆ ಕಾಯಕವನ್ನು ಆಚರಿಸುತ್ತಾ ಎಲ್ಲರಲ್ಲಿಯೂ ಸಮಭಾವನೆ ಹೊಂದಿ ಅಂದ್ರೆ ಅರ್ಥ ಆಗತ್ತದಿಲ್ಲ. ಈಗ ಹೊರಗೆ ಎಲ್ಲರೊಳಗೂ ಆ ಬ್ರಹ್ಮನೇ ಅದನ ಅಂತೇಳಿ ಏನ್ ಮಾಡ್ಬೇಕು ಭಾವಿಸಿ, ಯತ್ರ ಜೀವ ತತ್ರ ಶಿವ, ಅದೇ ಮತ್ತೆ ಸರ್ವಂ ಬ್ರಹ್ಮ ಅಸ್ತಿ ಯಾವುದಿಲ್ಲ, ಅದೇ ಹೇಳಕತ್ತಾನ ಶಿವಾಚಾರ ಎಂಬಂತೆ ಎಲ್ಲ ಜೀವಿಗಳಲ್ಲಿಯೂ ಶಿವನನ್ನೇ ಕಾಣುತ್ತಾ ವಿನಯದಿಂದ ಇರುವುದೇ ಶಿವಾಚಾರ ಎನಿಸುವುದು. ಇಲ್ಲೇನಾಯ್ತು, ಇದಕ್ಕೆಂತ ಏನಂತೀರಿ, ಇದಕ್ಕೆ ಒಂದನೇದು ಭಕ್ತಿ ಭಾಗ ಒಂದಾಯ್ತು. ಇದು ಒಂದನೇದ್ದು ಲಿಂಗಾಚಾರ ಅಂದ್ರೆ ಜ್ಞಾನ ಭಾಗ ಒಂದು, ಎರಡನೇದ್ದು ಸದಾಚಾರ ಅಂದ್ರೆ ಭಕ್ತಿ, ಈಗ ಮೂರನೇದು ಶಿವಾಚಾರ ಅಂದ್ರೆ ಜ್ಞಾನದ ಎರಡನೇ ಭಾಗ. ಜ್ಞಾನದ ಒಂದನೇ ಭಾಗ ಪಿಂಡಾಂಡದ ಒಳಗ ಬ್ರಹ್ಮನನ್ನು ನೋಡ್ಕೊಳ್ಳೋದು. ಜ್ಞಾನದ ಎರಡನೇ ಭಾಗ ಬ್ರಹ್ಮಾಂಡದಾಗ ಬ್ರಹ್ಮನನ್ನು ನೋಡೋದು. ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ಕಾಲ, ಎಲ್ಲ ದೇಶದಲ್ಲಿ ತನ್ನಿಂದ ಹೊರತಾದ ತನ್ನ ಪಿಂಡಾಂಡದಿಂದ ಬೇರೆ ಆಗಿರುವಂತ ಎಲ್ಲದರೊಳಗೂ ಯತ್ರ ಯತ್ರ ಜೀವ ತತ್ರ ತತ್ರ ಶಿವ ಅಂದ್ರೆ ಸರ್ವಂ ಬ್ರಹ್ಮ ಅಸ್ತಿ. ಇದೆಂತದ್ದು ಭಕ್ತಿನ ಜ್ಞಾನನ ಇದು. ಜ್ಞಾನ ಭಾಗ ಎರಡು. ಜ್ಞಾನದ ಭಾಗ ಒಂದಂದ್ರೆ ನಿಮ್ಮ ಪಿಂಡಾಂಡದೊಳಗೆ ನೋಡ್ಕೊಳ್ಳೋದು ಬ್ರಹ್ಮನನ್ನ, ಇಡೀ ಬ್ರಹ್ಮಾಂಡದ ಹೊರಗೆಲ್ಲ ನೋಡೋದು ಜ್ಞಾನ ಭಾಗ ಎರಡು, ಎರಡನೇ ಸ್ಟೆಪ್. ಮೊದಲು ನಿಮ್ಮೊಳಗಿಂದೇ ನಿಮಗೆ ಗೊತ್ತಿಲ್ಲ, ಹೊರಗಿಂದ ಏನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ನಿಮ್ಮೊಳಗೆ ನೀವು ನೋಡಿಕೊಂಡು ಲಿಂಗಾಚಾರಿಗಳಾಗಬೇಕು. ಆ ಲಿಂಗಾಚಾರ ಅಳವಡಬೇಕಾದ್ರೆ ಮೊದಲು ಸದಾಚಾರಿಗಳಾಗಿ ಏನ್ ಮಾಡಬೇಕು, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಮಾಡಿ ಸದಾಚಾರಿಗಳಾಗಬೇಕು. ಆಗಿದ್ದ ಮೇಲೆ ಮೂರನೇ ಸ್ಟೆಪ್ ಒಳಗೆ ಏನಾಗ್ತದ, ಶಿವಾಚಾರ ಅಂದ್ರೆ ಎಲ್ಲ ಕಡೆ ನಿಮ್ಮೊಳಗಿದ್ದವನೇ ಎಲ್ಲ ಕಡೆ ಕಾಣ್ಲಕ್ಕೆ ಹತ್ತಿ ಬಿಡ್ತಾನೆ, ಎಲ್ಲರೊಳಗೂ ಅವನೇ ಅದಾನ. ಎಲ್ಲ ಕಡೆ ಅವನೇ ಅದಾನ. ಎತ್ತ ನೋಡಿದಡ ಅತ್ತತ್ತ ನೀನೇ ದೇವ, ಅಥವಾ ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆಯಾಗಲ್ಲ ಎಲ್ಲ ಕಡೆ ನೀನೇ ಇದೆಯಪ್ಪ ಅಂತ ಅನುಭವ ಸದಾ ಶಿವಾಚಾರ ಚಾಲು ಆಗ್ತದೆ. ಈ ರೀತಿ ಸದಾಚಾರ, ಶಿವಾಚಾರ, ಲಿಂಗಾಚಾರ ಹೆಂಗದ ನೋಡ್ರಿ, ಇದು ಮೂರು ಫಾರ್ಮುಲಾ. ಬ್ರಹ್ಮಾಂಡದ ಒಳಗ ಬ್ರಹ್ಮನನ್ನ ನೋಡೋರು, ತಮ್ಮ ಪಿಂಡಾಂಡದೊಳಗ ಬ್ರಹ್ಮನನ್ನ ನೋಡೋರು, ಮತ್ತೆ ಅದು ನೋಡುವುದಕ್ಕಾಗಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ಸತ್ಯ ಶುದ್ಧ ಕಾಯಕ ಮಾಡಿ ಗುರುಲಿಂಗ ಜಂಗಮರ ಸೇವೆ ಮಾಡೋರು, ಎಲ್ಲ ಜೀವಿಗಳಲ್ಲಿ ಇವರು ಶ್ರೇಷ್ಠ ಜೀವಿಗಳೌದ ಅಲ್ಲ, ಮನುಷ್ಯರಿಗೆ ಇವರು ಶ್ರೇಷ್ಠ. ಅದಕ್ಕೆ ಈ ರೀತಿಯಾಗಿ ತನ್ನೊಳಗೇನು ಬ್ರಹ್ಮನನ್ನ ನೋಡವ, ಎಲ್ಲಾ ಕಡೆ ಬ್ರಹ್ಮನನ್ನೇ ಕಾಣವ, ಅದು ಕಾಣೋದಕ್ಕ ತನ್ನ ಅಂತಃಕರಣ ಆದ ಮಾಡ್ಕೊಳ್ಳಕ್ಕ ಸದಾ ಕಾಲ ಗುರುಲಿಂಗ ಜಂಗಮರ ಸೇವೆ ಮಾಡೋದು, ಸತ್ಯ ಶುದ್ಧ ಕಾಯಕ ಮಾಡೋದು. ಈ ರೀತಿ ಮಾಡಂತ ಜೀವಿಗಳು ಎಲ್ಲೆಲ್ಲಿ ಅದರ ಅಂತ ಜೀವಿಗಳದ ಒಂದು ಸಂಘ ಕಟ್ಟದು, ಅದೇ ಗಣಾಚಾರ. ಗಣ ಅಂದ್ರೆ ಗುಂಪು. ಇಂಥ ಶ್ರೇಷ್ಠ ಶರಣರ ಸಂತರ ಮಹಾತ್ಮರ ಸಂಘ ಕಟ್ಟದು. ಅವ್ರು ಎಲ್ಲಿ ಅದಾರ ಅವ್ರ ಹತ್ರ ಹೋಗ್ಬೇಕು, ಅವ್ರ ಸಂಗಟ ಪರಿಚಯ ಮಾಡ್ಕೋಬೇಕು, ಅವ್ರಿಗೆ ಮಾತಾಡಿಸ್ಬೇಕು.
ಗೊತ್ತಾಯ್ತ್ರ? ಅಂಥವ್ರದೊಂದೇ ಟೀಮ್ ಕಟ್ಟಬೇಕು, ಒಳ್ಳೆ ಜನರು, ಸಜ್ಜನರ ಸಂಘ. ಈಗ ಶುದ್ಧ ಬ್ರಹ್ಮ ಜ್ಞಾನ ಪೀಠದೊಳಗೆ ನೀವೆಲ್ಲ ಸೇರ್ಕೊಂಡಿರಲ್ಲ, ಇದು ಗಣಾಚಾರ. ಒಂದು ತತ್ವಕ್ಕ, ಅತ್ಯಂತ ಶ್ರೇಷ್ಠವಾದ ತತ್ವಕ್ಕ, ಅದು ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಕಿರಿಕಿರಿ ಆಗಲಿ, ಅವೆಲ್ಲವನ್ನ ಹೊಟ್ಟೆಗೆ ಹಾಕೊಂಡು ಏನ್ ಮಾಡ್ತೀರಿ? ಈ ತತ್ವಕ್ಕೆ ನೀವು ಲಕ್ಷ್ಯ ಕೊಟ್ಟಿರಲ್ಲ, ಈ ರೀತಿ ತತ್ವಕ್ಕೆ ಲಕ್ಷ್ಯ ಕೊಟ್ಟವ್ರು ಇಡೀ ಜಗತ್ತಿನಾಗ ಮತ್ತಿನ ಎಲ್ಲೆಲ್ಲೇ ಇದ್ರೆ ಹುಡುಕಿ ತಂದು ಜಮಾಯಿಸ್ಕೋಬೇಕು. ಅದೇ ಗಣಾಚಾರ. ಆ ಗಣಾಚಾರದಲ್ಲಿ ಹೆಂಗದಪ್ಪ ಅಂದ್ರೆ, ನಾವು ಯಾವ ದೈವಗಳನ್ನು ನಂಬಿವಿ, ಯಾವ ಶಾಸ್ತ್ರವನ್ನು ನಂಬಿವಿ, ಯಾವ ಗುರುವನ್ನು ನಂಬಿವಿ, ಅವುಗಳ ನಿಂದೆ ನಾವು ಕನಸು ಮನಸ್ಸಿನಾಗೂ ಮಾಡಬಾರ್ದು. ಮತ್ತೇನ್ ಮಾಡಬೇಕು? ಮತ್ತೆ ಬೇರೆ ಯಾರೇ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಹಂಗಲ್ಲ, ತಪ್ಪು ತಿಳ್ಕೊಂಡಿರಿ ಅಂತೇಳಿ ತಿಳಿಸಿ ಹೇಳೋ ಪ್ರಯತ್ನ ಮಾಡಬೇಕು. ಶಾಸ್ತ್ರ ಏನ್ ಹೇಳ್ತದ ತಿಳಿಸಿ ಹೇಳಿದ್ರೆ ಕೇಳಲಿಲ್ಲ ಅಂತಂದ್ರೆ ಬೈದ್ ಹೇಳಬೇಕು. ಬೈದ್ ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಒದ್ದು ಹೇಳಬೇಕು. ಮತ್ತೆ ಅಂತಿಮವಾಗಿ ಒದ್ದು ಹೇಳಿದ್ರು ಕೇಳಲಿಲ್ಲ ಅಂದ್ರೆ ಶಾಸ್ತ್ರ ಏನ್ ಹೇಳ್ತದ? ಕೊಲ್ಲಿ ಬಿಡು ಅಂತ ಹೇಳ್ತದೆ. ಮತ್ತೆ ಇವು ಯಾವ ನಿನಗೆ ಮಾಡ್ಲಕ್ ಆಗಲಿಲ್ಲ ಅಂತಂದ್ರೆ ಆ ಒಂದು ದುಷ್ಟ ಜನರಿಂದ ದೂರ ಇರು ಅಂತ. ದುಷ್ಟ ಜನರಿಂದ ದೂರ ಇರು. ಈಗ ದುಷ್ಟ ಜನರ ಟೀಮ್ ತಯಾರಾಗಿ ಬಸವಣ್ಣವರಿಗೆ ಒಂದು ಪ್ರಶ್ನೆ ಎದುರು ಬಂತು. ಗಡಿಪಾರ ಶಿಕ್ಷೆ ಅವೆಲ್ಲ ಸುಳ್ಳು ಮಾತಾವ, ಬಸವಣ್ಣಗೆ ಯಾರು ಗಡಿಪಾರು ಮಾಡ್ತಾರ? ಇವರೆಲ್ಲ ಏನೇನೋ ಹೇಳ್ತಿರ್ತಾರ, ಬಸವಣ್ಣಗೆ ಯಾರು ಗಡಿಪಾರಿಲ್ಲ ಪಡಿಪಾರಿಲ್ಲ. ಅಲ್ಲಿ ಏನಾಯ್ತು, ದುಷ್ಟರದು ಪ್ರಭಾವ ಬಹಳ ಆಗ್ಬಿಡ್ತು. ಬಿಜ್ಜಳ ಮಹಾರಾಜನ ಒಂದು ಅನುಪಸ್ಥಿತಿ ಒಳಗೆ ಇವರು 36 ವರ್ಷ ನಡೆಸಿ ಏನ್ ಮಾಡಿದ್ರು ಇವರು ಅಂತಂದ್ರ, ದುಡಿಯೋದಪ್ಪ. ಶರಣರೆಲ್ಲ ದುಡಿದು 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 ಬಂದು ರೊಕ್ಕ ಏನ್ ಮಾಡಿದ್ರು, ಪ್ರತಿನಿತ್ಯ ಬಂದ ಸಂಪಾದನೆ ಒಳಗ ಕಿರಾಣಿ ಕಾಯಿಪಲ್ಯ ಏನು ತರದು ತಂದು ಅಡಿಗೆ ಮಾಡಿ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಹಿಡಿದು ಅವ್ರದ್ದು ಊಟ ಮುಗಿದ ಮೇಲೆ ಮಿಕ್ಕದ ಒಂದು ಶಿವನ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡಿದರು ಶರಣರು. ಅವತ್ತು ಒಂದು ದಿವಸದ ಸಂಪಾದನೆ ಒಳಗ ಎಷ್ಟು ಮಂದಿ ಬಂದ್ರು, ಎಷ್ಟು ಮಂದಿ ಉಂಡ್ರು ಎಲ್ಲ ಮಾಡಿದ ಮೇಲೂ ದುಡ್ಡು ಉಳಿತಿತ್ತಂತವ. ಅದು ಉಳಿದ ದುಡ್ಡು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ದಾಸೋಹ ನಿಧಿ ಅಂತ ಒಂದು ಮಾಡಿದ್ರು. ಆ ನಿಧಿ ಒಳಗೆ ಹಾಕ್ತಿದ್ರು. 770 ಶರಣರು ಅವತ್ತು ಮಾಡಿದ್ದ ಅವತ್ತೇ ಕಲ ಉಳಿದ ರೊಕ್ಕ ದಾಸೋಹ ನಿಧಿಗೆ ಹಾಕಿಬಿಡೋದು. ಮರುದಿನ ಮುಂಜಾನೆ ₹1 ಇರಲ್ಲ ಯಾರು ಬಲ್ಲಿ. ಅವ್ರು ಮತ್ ಮುಂಜಾನೆ ದುಡಿತಿದ್ರು. ಅವರ ಕಾಯಕಗಳಂತಿದ್ದು ಅಲ್ಲ, ಮತ್ತೆ ದಿನ ಮುಂಜಾನೆ 8 ತಾಸು ಕಾಯಕ ಮಾಡಿ ದುಡಿದು ಬಂದು ರೊಕ್ಕದ ಮತ್ತೆ ಕಿರಾಣಿ ತರೋದು, ಕಾಯಿಪಲ್ಯ ತರೋದು, ಮತ್ತೆ ಜಂಗಮ ದಾಸೋಹ ಮಾಡೋದು ಮಾಡಿ ಮತ್ತೆ ಉಳಿದ ರೊಕ್ಕ ದಾಸೋಹ ನಿಧಿಗೆ ಹಾಕೋದು. ಕಾಮನ್ ಫಂಡ್. ಈಗ ಪ್ರಧಾನಮಂತ್ರಿ ಫಂಡ್ ಅಂತವ್ ಇರ್ತಾವಲ್ರಿ, ಏನರೇ ಇವು ಭೂಕಂಪ ಅದು ಆಯ್ತಂದ್ರೆ ಪ್ರಧಾನಮಂತ್ರಿ ರೊಕ್ಕ ಕೊಡ್ತಾನಿಲ್ಲ, ಹಂಗ ಅದು ಏನಾಗಿತ್ತಪ್ಪ ಅಂತಂದ್ರೆ ಫಂಡ್ 30-35 ವರ್ಷ ಹಾಕಿದ ರೊಕ್ಕ ಏನಾಗ್ಬಿಡುತ್ತಪ್ಪ ಅಂದ್ರ ಈ ಬಿಜ್ಜಳ ಮಹಾರಾಜಂದು ನಿಧಿಗಿಂತ ಅದೇ ದೊಡ್ಡದಾಗ್ಬಿಡುತ್ತೆ. ದುಡ್ದ ಜಮಾಯಿಸಿದ ಬಸವಣ್ಣನ ದಾಸೋಹ ನಿಧಿನೇ ಭಾರಿ ದೊಡ್ಡದಾಗ್ಬಿಡುತ್ತೆ. ಏಸ್ ಮಂದಿ ಊಟ ಮಾಡಿದ್ರು ಸವಿಲಾರ್ದಂಗ ಆಯ್ತದೇನೋ ಪರುಷ ಭಕ್ತಲತ್ತೇನೋ ಸಿಕ್ಕಿಬಿಡ್ತಾವ್ರಿಗೆ ಶಿವನ ಆಶೀರ್ವಾದದಿಂದ. ಅದರಿಂದ ಅವರು ಎಲ್ಲರಿಗೂ ಏನ್ ಬೇಕದು ಕೊಡಂಗ ಆಗ್ಬಿಟ್ರು. ಏಸ್ ಮಂದಿ ಉಂಡ್ರು ಏನು ಸಮಸ್ಯೆ ಇರ್ಲಾರ್ದಂಗ ನಡೆದ್ಬಿಡ್ತಲ್ಲ. ಆವಾಗ ಬಿಜ್ಜಳ ರಾಜಗ ಕೊಂಡಿ ಮಂಚಣ್ಣ ಹೇಳ್ಬಿಟ್ಟ. ಏನ್ ಹೇಳ್ದ, ನೀನು ಬಸವಣ್ಣಗೆ ಕುಲ್ಲ ಬಿಟ್ಟೆ ಅಂತಂದ್ರ ಜಂಗಮರಿಗೆ ಪುಕ್ಷಕ್ಕೆ ಕೂಳ್ ಹಾಕ್ಲಕತ್ತಾನ. ದಿನ 2 ಲಕ್ಷ ಮಂದಿ ಊಟಕ್ಕಂದ್ರೆ ಸಣ್ಣ ಮಾತಾಗ್ತದೆ.
1,96,000 ಮಂದಿ ಪುಗ್ಸೆಟೆ ಕೂಳ್ ಹಾಕ್ಲಕತ್ತಾನ. ಎಲ್ಲಿದ್ ಬರ್ತದ ರೊಕ್ಕ ಅಷ್ಟೊಂದಂತ ಹೇಳಿ ಬಜ್ಜಳಂತ ತಲೆ ಕೆಡಿಸಿ ಇಟ್ಬಿಡ್ತಾರ. ಬಿಜ್ಜಳ ಮಹಾರಾಜ ಮೀಟಿಂಗ್ ಮಾಡಿ ಬಸವಣ್ಣ ಕೇಳ್ತಾನ, ಏನಪ್ಪ ನೀ ಆ ಕಡೆ ಅದೊಂದು ಗೌರ್ಮೆಂಟ್ ಶರಣರದೊಂದು ಸರ್ಕಾರ ಬೇರೆ ನಡೆಸಿದಿ, ಇಲ್ಲಿ ನಮ್ಮ ಪೀಠದ ಇಲ್ಲಿ ಪ್ರಧಾನಮಂತ್ರಿದೊಂದು ಕೆಲಸ ಇಲ್ಲಿ ಬೇರೆ ನಡೆಸಿದಿ, ಎರಡೂ ಕಲ್ತು ಜನರಿಗೆ ಕನ್ಫ್ಯೂಸ್ ಆಗ್ಲಿಕ್ಕತ್ತದ, ನೀ ಒಂದು ಅದಾರೆ ಮಾಡು ಒಂದು ಇದಾರೆ ಮಾಡು ಅಂತ ಬಿಜ್ಜಳ ಮಹಾರಾಜನ ಬಳಿ ಆಗಿದ್ದಿದ್ದು. ಯಾ ಗಡಿಪಾರ ಶಿಕ್ಷೆ ಅಲ್ಲ, ಪಡಿಪಾರ ಶಿಕ್ಷೆ ಅಲ್ಲ. ಅವಾಗ ಬಸವಣ್ಣ ಹೇಳ್ತಾನ, ನಾನು ಎಂದೂ ಈ ಅಧಿಕಾರಕ್ಕೆ ಆಸೆ ಪಟ್ಟವಲ್ಲ, ಈ ಪ್ರಧಾನಮಂತ್ರಿ ಕಿರೀಟನೇ ನನಗೆ ಅಲ್ಲ, ಶರಣರ ಸೇವೆ ಮಾಡ್ಕೊಂಡಿರ್ತೀನಿ ಅಂತೇಳಿ ಬ್ರಹ್ಮ ಪದವಿ ಏನೂ ಅಲ್ಲೇ, ವಿಷ್ಣು ಪದವಿ ಏನೂ ಅಲ್ಲೇ, ರುದ್ರ ಪದವಿ ಏನೂ ಅಲ್ಲೇ, ನಿಮ್ಮ ಶರಣರ ಪಾದವನ್ನು ಅರಿದಿಪ್ಪ ಪದವಿಯೇ ಸಾಕು ಅಂತೇಳಿ ಇವೆಲ್ಲ ದೊಡ್ಡ ಪೋಸ್ಟ್ ನಮ್ಗೇನು ಬೇಕಾಗಿಲ್ಲ, ನಡೆಯಕಡೆ ಎಲ್ಲ ಕಿರೀಟ ಬಿಜ್ಜಳನ ಪಾದಕ್ಕೆ ಇಟ್ಟು ಹೊರಗೆ ಬಂದ್ಬಿಡ್ತಾನೆ. ಈ ರೀತಿ ಮಾಡಿದ್ದು ಒಂದು ಲೀಲೆ. ಅದಕ್ಕೆ ಎತ್ರ ಜೀವ ತತ್ರ ಶಿವ, ಎಲ್ಲ ಜೀವಿಗಳಲ್ಲಿ ಶಿವನನ್ನೇ ಕಾಣುತ್ತಾ ವಿನಯದಿಂದಿರೋದು. ಇದು ಸರ್ವಂ ಬ್ರಹ್ಮಾಸ್ತಿ, ಎಲ್ಲ ಕಡೆ ಅವನೇ ಅದನ್ನ ನೋಡೋದು, ತನ್ನೊಳಗನು ಅವನೇ ಅದನ್ನ ನೋಡಿಕೊಂಡು ಶುದ್ಧ ಅಂತಃಕರಣ ಯುಕ್ತರಾಗಿದ್ದವ್ರದ್ದು ಒಂದು ಟೀಮ್ ತಯಾರು ಮಾಡಿ ಅದಕ್ಕೆ ಗಣಾಚಾರ ಅಂತ. ಯಾರೇ ಈ ರೀತಿ ಇದ್ದವರು ಸಿಕ್ಕರು ಅಂತಂದ್ರ ನಿಮ್ದು 4 ದುಡ್ಡು ಖರ್ಚಾದ್ರಾಗಲ್ಲಕ್ಕ ಅಂತವ್ರದ್ದು ಸಹವಾಸ ಮಾಡಬೇಕು ಅಂತ ತತ್ವ ಹೇಳ್ತಾರೆ. ಅದಕ್ಕೆ ಲಿಂಗಾಂಗಿಯು ಸದಾ ಇಷ್ಟಲಿಂಗಾರಾಧಕನಾಗಿ ಶಿವನಿಂದೆ ಗುರುನಿಂದೆ ಜಂಗಮ ನಿಂದೆಗಳನ್ನ ಸೈರಿಸಬಾರದು. ಮತ್ತೆ ತನ್ನ ಶಿವಧರ್ಮದ ಪ್ರಚಾರ ಕಾರ್ಯಗಳಿಗಾಗಿ ತನು ಮನ ಧನಗಳನ್ನು ಅರ್ಪಿಸುತ್ತಾ ಶಾಂತಿಯಿಂದ ಇರುವುದೇ ಗಣಾಚಾರವೆನಿಸುವುದು. ಇಲ್ಲೇನದ ಪ್ರಚಾರ ಕಾರ್ಯಕ್ಕಾಗಿ ಧರ್ಮ ಪ್ರಚಾರ, ನಾವು ಈ ಧರ್ಮದಿಂದ ಇಷ್ಟು ಚೆನ್ನಾಗಿ ಜೀವನ ಮಾಡಕತ್ತೀವಿ, ಆನಂದದಿವಿ, ಒಂದು ದೈವ ಭಕ್ತರಾಗಿವಿ, ಒಳ್ಳೆ ಜ್ಞಾನಿಗಳಾಗಿವಿ ಅಂತಂದ್ಮೇಲೆ ನಮಗೇನು ಆನಂದ ಆಗ್ಯದ ಇನ್ನೊಬ್ಬರಿಗೆ ಹಂಚಬೇಕು ಅನ್ನೋಂಥದ್ದು ನಮ್ಮೊಳಗೆ ಬರಬೇಕು. ಬಂದು ಏನಾಗಬೇಕು, ಈ ಪ್ರಚಾರಕ್ಕಾಗಿ ಒಂದಿಷ್ಟು ನಿಮ್ಮ ಬಲ್ಲಿ ಇರೋಂಥ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಅದಕ್ಕೆ ತನು ಮನ ಧನ ಸಮಯ ಎಲ್ಲನೂ ಅದಕ್ಕೆ ಹಾಕಬೇಕಾಗ್ತದೆ. ಧರ್ಮ ಪ್ರಚಾರಕ್ಕಾಗಿ ನೀವು ಶ್ರಮ ವಹಿಸಬೇಕಾಗ್ತದೆ. ನೀವು ಶ್ರಮ ವಹಿಸಿ ಧರ್ಮ ಪ್ರಚಾರ ಮಾಡಲಿಲ್ಲ ಅಂತಂದ್ರೆ ಅಷ್ಟೇ, ಯಾರು ಏಟ್ ಮಾಡಿರ್ತಾರೆ ಅಷ್ಟೇ, ಎಲ್ಲಿ ರೊಕ್ಕ ಅಲ್ಲೇ ಇರ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಗಣಾಚಾರ ಅಂದ್ರೆ ಗೊತ್ತಾಯ್ತರ? ಸಜ್ಜನರ ಸಂಘದ ಸಂಘಟನೆ ಮಾಡೋದು. ಈ ತತ್ವಕ್ಕೆ ಸಂಬಂಧಪಟ್ಟಂತ ಜನರದು ಸಂಘಟನೆ ಮಾಡಿ ಅವರಿಗೆ ರಕ್ಷಣೆ ಮಾಡಬೇಕು. ಅವರಿಗೆ ಮಾನ ಪ್ರಾಣಗಳಿಗೆ ಹಾನಿ ಆದಾಗ ಅವರನ್ನು ರಕ್ಷಣೆ ಮಾಡುವುದಕ್ಕ ನಮ್ಮ ಮಾನ ಪ್ರಾಣಗಳ ಹಂಗು ತೊರೆದು ಅವರನ್ನು ರಕ್ಷಿಸಬೇಕು. ಯಾಕಂದ್ರೆ ಜಗತ್ತಿನಾಗ ಅವು ಅಮೂಲ್ಯ ಜೀವಿಗಳು. ಶರಣರು, ಸಂತರು, ಮಹಾತ್ಮರು ಏನದರ ಇವರೆಲ್ಲ ಅಮೂಲ್ಯ ಜೀವಿಗಳು. ಇವರನ್ನು ರಕ್ಷಣೆ ಮಾಡೋದಿದು ಗಣಾಚಾರ ಅಂತ. ಇನ್ನೊಂದಿಷ್ಟು ಮಂದಿ ಬಸವ ಭಕ್ತರಂತದಾರ ಅವರು, ನಾವು ಗಣಾಚಾರ ಬಲ ಏನ್ ಮಾಡ್ತೀವಿ, ಪ್ರಯೋಗ ಮಾಡಿ ನೆಟ್ಟಿಗೆ ಮಾಡ್ಬೇಕಾಗ್ತದ ನಾವು ಅಂದ್ರೆ ಗುಂಡಗಿರಿ ಮಾಡ್ತೀವಿ. ಇದೊಂಥರ ಗಣಾಚಾರ. ಒಂದು 25-30 ಮಂದಿ ಬಂದು ಮನೆ ಮುಂದೆ ಹೊರ ಹೋದ್ರಿ ಎಲ್ಲಿ ಕಿರಿಕಿರಿ ನಡೆಯತ್ತ ಸುಮ್ಮಾತಾರಲ್ಲ, ಇದು ಒಂದು ಗಣಾಚಾರ. ಇದು ಗಣಾಚಾರ ಅಲ್ಲ, ಅದು ಗುಂಡಗಿರಿ ಅಲ್ಲ. ಹಂಗಲ್ಲ, ಗಣಾಚಾರ ಅಂದ್ರೆ ತತ್ವಜ್ಞಾನಿಗಳ ಸಂಘ ಕಟ್ಟೋದಕ್ಕೆ ಗಣಾಚಾರ ಅಂತಾರೆ. ಇವ್ರು ಹಂಗಿಲ್ಲ. ಇಲ್ಲಿ ಗಣಾಚಾರ ಅಂತಂದ್ರ ಎಲ್ಲರೂ ಕೂಡಿಕೊಂಡು ಒಬ್ಬನಿಗೆ ಬೈಯೋದಕ್ಕೆ ಗಣಾಚಾರ ತಿಳ್ಕೊಂಡ್ರ.
ಒಂದಿಷ್ಟು ಮಂದಿ ಅದಾರ ಮಾತಿಗೆ ಅಂತಿರ್ತಾರೆ, ಗಣಾಚಾರ ಬಲ ಬಳಸ್ತೀವಿ, ಬಳಸಿ ನೆಟ್ಟಗೆ ಮಾಡ್ಬೇಕಾಗ್ತದೆ ನೋಡ. ಇಲ್ಲಿ ರಾಯಚೂರ ಬಸವ ಕೇಂದ್ರಕ್ಕೆ ಹೋದ್ರೆ ಇಂಥವ್ ಮಾತಾಡ್ತಿರ್ತಾರೆ, ಗಣಾಚಾರ ಮಾತಾಡೋದು, ಗಣಾಚಾರ ಬಲ ಬಳಸಿ ನೆಟ್ಟಗೆ ಮಾಡ್ತೀವಿ. ನಾವು ಎಷ್ಟು ನೆಟ್ಟಗದೀವಿ, ನಾವು ಆ ಶರಣರ ಮಾರ್ಗದಾಗ ಎಷ್ಟದೀವಿ, ನಮ್ಮ ಸುತ್ತಮುತ್ತ ಇದ್ದವರ ಶರಣರ ಮಾರ್ಗದಾಗ ಇದ್ದವರವರು ಏನು ಎಲ್ಲರೂ ಟೈಮ್ ಪಾಸಿಗೆ ಬಂದರು, ಇವೆಲ್ಲ ನೋಡಿ ಆ ಶರಣ ಮಾರ್ಗದೊಳಗಿರುವಂಥವ್ರ ಸಂಘಟನೆ, ಅದಕ್ಕೆ ಗಣಾಚಾರ ಅಂತಾರೆ. ಸಜ್ಜನರ ಸಂಘ ಕಟ್ಟೋದಕ್ಕೆ. ಈ ಗಣಾಚಾರ ಮಾಡಿದ್ಮೇಲೆ ಅವ್ರ ಸಂಘಟ ಟಬರ್ ತೋರಿಸ್ಕೊತಿದ್ರು, ಅವ್ರು ಇರ್ತಾರಲ್ರಿ ಗಣಾಚಾರ ಮಂದಿ ಎಲ್ಲರಿಗೆ ಜಮಾಯಿಸ್ಕೊಂಡಕ್ಕೆ. ಅವ್ರ ಸಂಘಟ ವಿನಯದಿಂದ ಪ್ರೀತಿಲಿಂತ ಇದ್ರು ಇರ್ತಾರ. ಅವ್ರ ಮೇಲೆ ನಾವು ಅಹಂಕಾರ ತೋರಿಸ್ಕೊತಿದ್ದು ಬೈಕೋತಿದ್ರ ಇರ್ತಾರೇನವ್ರು? ಎಲ್ಲಿ ಬಿಡಪ್ಪ, ಎಲ್ಲಿ ಕಿರಿಕಿರಿ ಅಂತ ದೂರ ಆಗಿಬಿಡ್ತಾರೆ. ಅದಕ್ಕೆ 5ನೇದು ಏನದ, ವೃತ್ತಾಚಾರ. ಯಾವಾಗ ನೀವು ಒಂದು ಸಂಘಟನೆ ಕಟ್ಟಿರಿ ಅಂತಂದ ಮೇಲೆ ಆ ಸಂಘದ ಜನರು, ಅಲ್ಲಿ ಸಾಧನೆ ಮಾಡುವವರು ಏನದರ, ಅವರನ್ನ ಉಳಿಸಿಕೊಂಡು ಬೆಳೆಸಬೇಕಾದ್ರೆ ವಿನಯದಿಂದ ಅವ್ರ ಸಂಘಟ ಪ್ರೀತಿಲಿಂದ ಇರಬೇಕಾಗ್ತದೆ. ಖರೆ ಸಾಧಕರಿರ್ಬೇಕು ಅವರು. ಅಂಥವ್ರಿಗೆ ಬಸವಣ್ಣವ್ರು ಅದೇ ಹೇಳ್ತಾರ, ಯಾರು ನಿಜವಾಗಿ ಪ್ರಾಮಾಣಿಕ ಸಾಧಕರು ಇರ್ತಾರಲ್ಲ ಅಂಥವ್ರ ಸಲುವಾಗಿ, ಸುಮ್ಮನೆ ಟೈಮ್ ಪಾಸಿಗೆ ಬಂದು ಕುಂದ್ರವರು, ಏನು ಸಾಧನೆ ಮಾಡ್ಲಾರ್ದವರು, ಎದುರು ಹತ್ತವರು, ಅಂಥವ್ರ ಸಲುವಾಗಿ ಅಲ್ಲದು ಈ ಮಾತು ಹೇಳೋದು. ಪ್ರಾಮಾಣಿಕವಾಗಿ ಸಾಧನೆ ಮಾಡೋರು ಇರ್ಬೇಕು. ಅಂಥವ್ರದು ಹೆಂಗಪ್ಪ, ಅವ್ರನ್ನ ಹೆಂಗ್ ಉಳಿಸ್ಬೇಕಂತ ಹೇಳ್ತಾನ ಬಸವಣ್ಣ. ಅಂಥವ್ರದು ಮನೆಯ ಆಳಿನ ತ್ವತ್ತಿನ ತ್ವತ್ತಿನ ತ್ವತ್ತು ಕೇಳಿರೇನು ವಚನ ಅದು. ಅಂತ ಶರಣರಿಗೆ ಉಳಿಸ್ಕೋಬೇಕಾದ್ರ ಮನೆ ಆಳ ಹೆಂಗಿರ್ತಾನ, ವಿನಯದಿಂದಿರ್ತಾನಿಲ್ಲ. ಆ ಆಳ ಮಗನಿಗೆ ಇನ್ನೊಬ್ಬ ಆಳ ಮಗ, ಅವ ಇನ್ನ ಏಟ್ ವಿನಯ ಇರ್ಬೇಕು. ಅವನಿಗೆ ಇನ್ನೊಬ್ಬ ಆಳ ಮಗ, ಅವ ಇನ್ನ ತ್ವತ್ತಿನ ತ್ವತ್ತಿನ ತ್ವತ್ತಾಗಿರುವುದೇ ಲೇಸಯ್ಯ ಅಂತ. ಅಂತ ಒಂದು ಪ್ರಾಮಾಣಿಕ ಸಾಧಕರೇನು ಇರ್ತಾರಲ್ಲ, ಅಧ್ಯಾತ್ಮ ಸಾಧಕರು, ಅಂತ ಸಾಧಕರಿಗೆ ನಾವು ವಿನಯ, ವೃತ್ಯ ಭಾವ ಅಂದ್ರೆ ವಿನಯದಿಂದಿರೋದು. ಎಂಥದ್ದು? ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಏನ್ ಹಿಂಗಂದ್ರ ವೃತ್ತಾಚಾರ, ಗಣಾಚಾರ ಅಂತೂ ಗೊತ್ತಾಯ್ತು, ಒಳ್ಳೆ ಜನರದ ಗುಂಪು ಕಟ್ಟೋದು. ಇದು ಲಾಸ್ಟ್ ಇಂದ ಏನದ ವೃತ್ತಾಚಾರ. ವೃತ್ತಾಚಾರ ಅಂದ್ರೆ ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ ಅಂದ್ರೆ ಏನತ್ತ ಅರ್ಥ ಮಾಡ್ಕೊತೀರಿ ಹೇಳ್ರಿ. ವಿಧೇಯನಾಗಿರುವುದು, ವಿನಮ್ರವಾಗಿರುವುದು. ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಇದನ್ನ ಹೆಂಗ ಅರ್ಥ ಮಾಡ್ತಾರೆ? ಅವನಲ್ಲಿ ಮೂಲ ಲಿಂಗ ಚೈತನ್ಯವನ್ನು ಕಂಡವನೇ ಅವನಿಗೆ ಶರಣೋಗೋದು ಭಕ್ತ. ಅವನು ಕಂಡ ಅಂತಂದ್ರೆ ಏನು, ರೋಡ್ನಾಗ ಎದುರು ಬರಕ್ ಕಂಡು ಭಕ್ತರಿಗೆಲ್ಲ, ಯಾರು ಬೇಕವ್ರಿಗೆಲ್ಲ ಕಂಡ ಭಕ್ತರು ಅಂತಂದ್ರ ಸತ್ಯಾನುಭವಿಗಳು, ಸತ್ಯವನ್ನು ಕಂಡು ಅನುಭವಿಸಿದವರು. ಅಂತ ಶರಣರು ಸಿಕ್ಕರು ಅಂತಂದ್ರ ಅವ್ರಿಗೆ ಕೈ ಮುಗಿಬೇಕು. ಕಂಡ ಭಕ್ತರಂದ್ರೆ ಗೊತ್ತಾಯ್ತಾ? ಸತ್ಯದರ್ಶಿಗಳು, ಆತ್ಮದರ್ಶಿಗಳು, ಬ್ರಹ್ಮದರ್ಶಿಗಳು, ಬ್ರಹ್ಮಾನುಭವಿಗಳು, ಬ್ರಹ್ಮಾನುಭೂತಿಗಳು, ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ಎಲ್ಲ ಕಡೆ ಬ್ರಹ್ಮನನ್ನೇ ಕಾಣೋರು, ಎತ್ತ ನೋಡಿದಳತ್ತ ನೀನೇ ದೇವ ಅನ್ನೋರು, ನನ್ನೊಳಗನು ನೀನೇ ಇದೆಯಪ್ಪ ಅನ್ನೋರು.
ಈ ರೀತಿ ಯಾರು ಅನುಭವಿಸ್ತಾರೋ ಅವ್ರು ಕಂಡ ಭಕ್ತರು. ಅವರು ಕಾಣಲಾರದ ಭಕ್ತರು ಅದಾರ, ಅವ್ರೇನ್ ಮಾಡ್ತಾರೆ, ಕಾಣಲಾರದ ಭಕ್ತರು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ಕಂಡ ಭಕ್ತರು ಸುಮ್ಮ ಒಂದ್ ಕಡೆ ಕುಂತು ವಿಚಾರ ಮಾಡ್ತಿರ್ತಾರೆ. ಕಾಣಲಾರದ ಭಕ್ತರು ಏನ್ ಮಾಡ್ತಾರೆ, ಪ್ರಚಾರ ಮಾಡಿ ದೊಡ್ಡವರಾಗ್ಲಕ್ಕೆ ಹೋಗ್ತಾರೆ. ಪ್ರಚಾರ ಮಾಡ್ಲಕ್ಕೆ ಹೋದವ್ರಿಗೆ ಸರ್ಟಿಫಿಕೇಟ್ ಹೆಂಗ್ ಸಿಕ್ಕತ್ ನೋಡಿರಲ್ಲ, ದೊಡ್ಡ ಸರ್ಟಿಫಿಕೇಟ್ ಕೊಟ್ಟರು. ಎಂದು ಪ್ರಚಾರದ ಸುದ್ದಿಗೆ ಹೋಗಿರ್ಬಾರ್ದು, ಹಂಗೆ ಕೊಟ್ಟರು ಪ್ರಚಾರ ಸರ್ಟಿಫಿಕೇಟ್. ಮತ್ತ ಪ್ರಚಾರ ಕಾಣಲಾರದ ಭಕ್ತರು ಪ್ರಚಾರ ಮಾಡ್ಲಕ್ಕೆ ಹೋಗ್ತಾರ, ಕಂಡು ಭಕ್ತರು ಎಲ್ಲಿ ಕುಂತರು ವಿಚಾರ ಮಾಡ್ಕೊತ್ ಕುಂದಿರ್ತಾರೆ. ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ. ಏನು ವಿಚಾರ? ಪರಮಾತ್ಮ ಒಲಿಬೇಕಾದ್ರೆ ಸದು ವಿನಯ ಬೇಕು. ಯಾರಲ್ಲಿ? ಕಂಡ ಭಕ್ತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಮಹಾತ್ಮರಲ್ಲಿ. ಅಂಥವ್ರ ಬಳಿ ವಿನಯದಿಂದ ಇರ್ಬೇಕು. ಹೊರಗೆ ಸಮಾಜದಾಗ ಎಲ್ಲರೂ ಹೆಂಗಿರ್ತಾರೆ ಹಂಗೆ ಇರ್ಬೇಕು. ಎಲ್ಲರ ಸಂಗಟ ನಾವು ಕಾಣಲಾರ್ದ ಭಕ್ತರ ಬಲ್ಲೆಲ್ಲ ಹೋಗಿ ನಮ್ಮದು ವೃತ್ಯ ಭಾವ ವ್ಯಕ್ತಪಡಿಸಿದೇವೆ ಅಂದ್ರೆ ಬಕ್ರ ಸಿಕ್ಕದ ಬಾ ಅಂತೇಳಿ ನಮ್ಮನ್ನ ದುರ್ಬಳಕೆ ಮಾಡ್ಕೊತಾರೆ. ಕಂಡ ಭಕ್ತರು ಇದ್ರಂದ್ರೆ ಅವ್ರೊಳಗೆ ನಾವು ಬ್ರಹ್ಮನನ್ನು ಕಾಣ್ತೀವಿ, ನಮ್ಮೊಳಗೆ ಅವರು ಬ್ರಹ್ಮನನ್ನು ಕಾಣ್ತಾರೆ, ಒಬ್ರಿಗೊಬ್ರು ಗೌರವದಿಂದ ನೋಡ್ತಾರೆ. ಇಲ್ಲಂದ್ರೆ ನಮ್ಮನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೋತಾರೆ ಕಾಣಲಾರದ ಭಕ್ತರಿದ್ರಂದ್ರೆ. ತಿಳಿತ್ರ? ಅದಕ್ಕೆ ಇದು ಭೃತ್ಯ ಭಾವ. ಲಿಂಗಾಂಗಿಯು ವೀರಶೈವ ಅಂದ್ರೆ ಲಿಂಗಾಂಗಿ. ಇದು ತಿಳ್ಕೊಂಡ್ಬಿಡ್ರಿ. ಇಹದಲ್ಲಿ ಭೋಗವನ್ನು ಅನುಭವಿಸುವನು, ಪರದಲ್ಲಿ ಮೋಕ್ಷವನ್ನು ಅನುಭವಿಸುವ ಲಿಂಗಾಂಗಿನೇ ವೀರಶೈವ, ನಿಜ ವೀರಶೈವ. ಇವನೇನ್ ಮಾಡ್ತಾನ? ಭೃತ್ಯ ಭಾವನೆಯಿಂದ ತ್ರಿಕರಣ ಶುದ್ಧನಾಗಿ ಕಾಯ ವಾಚ ಮನಸ್ಸ ಶುದ್ಧವಾಗಿರ್ತದೆ. ಅವನು ತಪ್ಪಿನ ಕೆಟ್ಟ ಮಾತಾಡಂಗಿಲ್ಲ, ತಪ್ಪಿನ ಕೆಟ್ಟ ಕೆಲಸ ಮಾಡಂಗಿಲ್ಲ, ತಪ್ಪಿನ ಕೆಟ್ಟ ಆಲೋಚನೆ ಮಾಡಂಗಿಲ್ಲ. ಏನಾರ ಒಂದ್ ಇಂಥ ಕೆಟ್ಟ ಮಾತು ಆಡ್ಯಾರಂದ್ರೆ ಯಾರು ನಂಬಂಗಿಲ್ಲ. ಅಂತ ಭೃತ್ಯಾಚಾರಿ ಈ ಲಿಂಗಾಂಗಿಯು ತ್ರಿಕರಣ ಶುದ್ಧಿಯಿಂದ ತನಗಿಂತ ಕಿರಿಯರು ಯಾರೂ ಇಲ್ಲ, ಶಿವಭಕ್ತರಿಗಿಂತ ಹಿರಿಯರು ಯಾರೂ ಇಲ್ಲ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಒಂದು ಭೃತ್ಯ ಭಾವ, ಭಕ್ತಿ ಭಾವ, ವಿನಯ ಭಾವ. ಈ ರೀತಿ ಭಾವನೆಯಿಂದ ತನು ಮನ ಧನಗಳನ್ನ ಶಿವಾರ್ಪಣ ಭಾವದಿಂದ ಅರ್ಪಿಸಿ, ಯಾರ ಜೊತೆಗೆ? ಗಣಾಚಾರ ಕಂಡ ಭಕ್ತರಿಗೆ ಒಂದು ಟೀಮ್ ಮಾಡಿರಲ್ಲ, ಅಲ್ಲಿ ಅರ್ಪಿಸಿ ನಿರಹಂಕಾರ ಭಾವದಿಂದ ಇರುವುದೇ ಭೃತ್ಯಾಚಾರವೆನಿಸುವುದು. ಅಂತ ಭಾವ, ನಿರಹಂಕಾರ ಭಾವದಿಂದಿರುವುದೇ ಭೃತ್ಯಾಚಾರವೆನಿಸುವುದು. ಏನು ಭೃತ್ಯ ಭಾವ? ಅರ್ಥ ಆದವರಿಗೆ ಅರ್ಥ ಆಗ್ತದ್ರಿ. ಇದು ಆಚಾರ ಮಾಡೋರಿಗೆ ಆಚಾರ. ಅತ್ಯಂತ ಕಷ್ಟ, ಅತ್ಯಂತ ಸಮಸ್ಯೆ. ನಮ್ಮ ಪ್ರಕಾಶ್ ಕಂಬಿ ಅವ್ರದ್ದು ಜೀವನ ಬಹಳ ಪ್ರಾಬ್ಲಮ್ ಅದು. ಆರೋಗ್ಯನೂ ಸಮಸ್ಯೆ. ಆ ಗಣಪತಿ ಗುಡಿಯಾಗ ಎಷ್ಟು ಅದು ಸ್ಯಾಲ್ರಿ ಕೇಳಿರಿ ಅವ್ರದ್ದು? ಎಷ್ಟು ಕೊಡ್ತಾರೆ? 1000-1500 ರೂಪಾಯಿ ಕೊಡ್ತಾರೆ.
ಅಲ್ಲಿ ಇಲ್ಲಿ ಪೂಜಾ ಮಾಡಿ ಅದು ಮಾಡಿ ಒದ್ದಾಡ್ತಿರ್ತಾರೆ. ಅಂತ ಏನೋ ಒಂದು ಮಾಡ್ಕೊಂಡು ತಿನ್ನೋದ್ರಾಗ ಮತ್ತೊಂದು ದೊಡ್ಡ ಜಡ್ಡು ಬಂದು ಒದ್ದಾಡಿದ್ರು. ಅದು ಅಷ್ಟಿದ್ದಕ್ಕೂ ಸಹಿತ ಅವರು ಇಲ್ಲಿ ಪೀಠಕ್ಕೆ ಕೊಡೋ ರೊಕ್ಕ ಏನಕ್ಕೆ 3,000 4,000 ಹೆಂಗ್ ಬೇಕಂಗೆ ಹೋಗೋದ್ರಿ ಈ ಕಡೆ ಬಿಸಾಕಿದ್ರು. ಕಷ್ಟವನ್ನು ಕೊಡೋದು, ಕಾಣಿಕೆ ಕೊಡೋದು ಅಂದ್ರ ಕಷ್ಟವನ್ನು ಒಪ್ಪಿಸೋದಂತ ದೇವರಿಗೆ. ಅದು ಹೆಂಗ್ ಅವ್ರಿಗೆ ಅದು ಹೆಂಗ್ ಬ್ಯಾಲೆನ್ಸ್ ಅವ್ರು ಮಾಡಿದಷ್ಟು ನಮ್ಗೆ ಮಾಡ್ಲಕ್ ಆಗಂಗಿಲ್ಲ, ನನಗೂ ಆಗಂಗಿಲ್ಲ ಆ ರೀತಿ. ಅವ್ರು ಹೆಂಗ್ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರ. ಅಲ್ಲಿ ಅವ್ರು ಬೆಂಗಳೂರಾಗ ಅವ್ರು ಹಂಗೆ ಚಿಕ್ಕಿರಪ್ಪ, ಯಾವಾಗ ಬೇಕು ಅವಾಗ ಹಾಕ್ಬಿಡ್ತಾರೆ, ಏನ್ ಬೇಕಾದ ಹಾಕ್ತಾರೆ, ಏಟ್ ಬೇಕಾದ ಹಾಕ್ಬಿಡ್ತಾರೆ, ಏನೇನೋ ಮಾಡ್ತಿರ್ತಾರೆ. ಏನಂತ ಇಲ್ಲಿ ತನ್ನ ಮನ ಧನಗಳನ್ನ ಶಿವಾರ್ಪಣ ಭಾವದಿಂದ ಶಿವನಿಗೆ ಅರ್ಪಿಸೋದಂದ್ರೆ ಏನ್ ಅರ್ಪಿಸ್ಬೇಕು, ಹೆಂಗ್ ಅರ್ಪಿಸ್ಬೇಕು, ನಮ್ಮ ಕೈಯಾಗಿ ಏನದ ಅದನ್ನ ಅರ್ಪಿಸ್ಬಿಡ ನಡಿ ಅಂತ ಅರ್ಪಿಸೋದು. ಅದು ಎಂಥದ್ ಭಾವ. ಈಗ 1,500 ಪಗಾರ ಇದ್ದ 3,000 ಕೊಟ್ಟ ಅಂತಂದ್ರೆ, ಒಂದು 50,000 ರೂಪಾಯಿ ಪಗಾರ ಇದ್ದ 1,00,000 ಕೊಟ್ಟದ್ರ ಸಮಾನ ಹೌದಾ ಅಲ್ಲ? ಏನ್ ಕೆಪಾಸಿಟಿ, ಏನ್ ಭಾವ, ಎಂತ ವಿಚಾರ ಅದು, ಹೆಂಗ್ ಅವ್ರಿಗೆ ಬರ್ತದ ಮನಸ್ಸು ಹಂಗ್ ಮಾಡಕ. ಅಲ್ಲಿ ಒಳಗೆ ಎಷ್ಟು ಪರಿಪಕ್ವತೆ ಅದ, ಎಷ್ಟು ಅರ್ಥಪೂರ್ಣ ಅದ. ಇವೆಲ್ಲ ವಿಚಾರ ಮಾಡ್ಬೇಕು, ವಿಚಾರ ಮಾಡೋ ಮಾತು. ಅದಕ್ಕೆ ಲಿಂಗಾಂಗಿ ತ್ರಿಕರಣ ಶುದ್ಧಿಯಿಂದ ನಾವು ಏನರೇ ಅಲ್ಲಿ ಕಷ್ಟದ ಎಲ್ಲರೂ ಕೂಡಿ ಜಮಾಯಿಸಿ ಅವ್ರಿಗೆ ಏನರೇ ಕಳಿಸ್ಬೇಕು ಅಂದ್ರೆ ₹1 ಮುಟ್ಲಿಲ್ಲ. ಸಿಗ್ತದಂತ ಹೇಳಿಕೆ ಆಸೆ ಪಟ್ರೆ ಕೊಡ್ತಿದ್ದೆವು. ₹1 ಮಾಡಿ ಏನಿಲ್ಲ, ಎಲ್ಲ ನಿಮ್ಮ ಆಶೀರ್ವಾದಲಿಂತ ಎಲ್ಲ ಆರಾಮ್ ನೋಡಬಹುದು, ಚಲೋ ನೋಡಬಹುದು, ಆರಾಮ್. ಅಲ್ಲಿ ತನಕ ಹೋಗಿ ಸಹಿತ ಕೇಳಿ ಬಂದೆವು, ಏನೂ ಮುಟ್ಲಿಲ್ಲ. ಅಂತದ್ರಾಗ ತಮ್ಮದ್ರಾಗ ತಾವು ಏನಾರೇ ಮಾಡ್ಕೋತಾರ ಅಂದ್ರೆ ಇಲ್ಲಿ ಪೀಠಕ್ಕೆ ಕೊಡೋದ್ರಾಗ ಏನೂ ಕಡಿಮೆ ಮಾಡಿಲ್ಲ. ಎಲ್ಲರಿಗಿಂತ ಹೆಚ್ಚು ಕೊಟ್ಟಾರ, ಎಲ್ಲರಿಗಿಂತ ಹೆಚ್ಚು ಕೊಟ್ಟರು. ಗಂಟ ಘೋಷವಾಗಿ ಎಲ್ಲಿ ಹೇಳಂದ್ರೆ ಹೇಳ್ತೀವಿ. ಅದು ಏನಂದ್ರ ಪರಿಪಕ್ವತೆ, ಪರಿಪೂರ್ಣತೆ. ಅದಕ್ಕ ಇಲ್ಲಿ ತನಗಿಂತ ಕಿರಿಯರು ಯಾರು ಇಲ್ಲ, ಶಿವಭಕ್ತರಿಗಿಂತ ಹಿರಿಯರು ಯಾರು ಇಲ್ಲ ಎಂಬ ಭಾವ. ಇದು ಭಾವ ಏನದ ಬಹಳ ದೊಡ್ಡದು. ಈ ಭಾವದಲ್ಲಿ ನಾವು ದೊಡ್ಡವರಾದೇವಂತಂದ್ರೆ ಎಲ್ಲ ಸಮಸ್ಯೆಗಳ ಬಗೆಹರಿದು ಹೋಗ್ಬಿಡ್ತಾವ. ಭಾವ ದೊಡ್ಡದಿರಬೇಕು. ಆ ಭಾವ ಏನದ ಸಣ್ಣದು ಮಾಡ್ಕೊಂಡೇವಂತಂದ್ರ ಇಲ್ಲದ ಸಮಸ್ಯೆಗಳ ಬರ್ತಾವ. ಆ ಭಾವದಿಂದ ಏನ್ ಮಾಡಬೇಕು, ತನು ಮನ ಧನಗಳನ್ನ ಶಿವಾರ್ಪಣ ಭಾವದಿಂದ ಅರ್ಪಿಸಿ ನಿರಹಂಕಾರ ಭಾವದಿಂದ ಇರುವುದೇ ವೃತ್ತಾಚಾರ. ಏನಾಯ್ತೀಗ, ಸಂಘಟನೆ ಕಟ್ಟಬೇಕು. ಸಂಘಟನೆ ಕಟ್ಟಬೇಕು ಅಂತಂದ್ರೇನು? ಗಣಾಚಾರ ಅಂದ್ರ ನನ್ನ ಪಾಡಿಗೆ ನಾನೇ ಓದ್ಕೊಂಡು ಬರ್ಕೊಂಡು, ನನ್ನ ಪಾಡಿಗೆ ನಾ ಶಾಣೆ ಆಗಿ ನಾನೇ ಒಂದು 4 ಬುಕ್ ಇಟ್ಕೊಂಡು ನನ್ನ ಪಾಡಿಗೆ ನಾ ಕುಂದಿರಬಾರ್ದು. ನನಗಾದ ಆನಂದ ಇನ್ನೊಬ್ಬರಿಗೆ ಆಗಲಿ ಅಂತೇಳಿ ಸಂಘಟನೆ ಕಟ್ಟಿ ಅವ್ರ ಅನುಭವ ನಾವು, ನಮ್ಮ ಅನುಭವ ಅವರು ಹಂಚ್ಕೊಂಡ್ರೆ ಅಲ್ಲಿ ಏನ್ ಕಳ್ಕೊಳಕ್ ಸಾಧ್ಯ ಅದ? ಮಮಕಾರ ಕಳ್ಕೊತೀವಿ, ನಿರ್ಮಮಕಾರಿಗಳಾಗ್ತೀವಿ ಸಂಘದೊಳಗೆ ಹೋದೇವಂತಂದ್ರೆ. ಈ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಅವು ಇವು ಮಾಡ್ಬೇಕಂತ ಹೋಗ್ತೀವಲ್ಲ, ಅಲ್ಲಿ ಪ್ರತಿದಿನ ನಾವು ಮಮಕಾರದಾಗ ಜೀವನ ಮಾಡ್ತೀವಿ. ಅಲ್ಲಿ ಆದ್ಮೇಲೆ ಒಂದ್ ಸ್ವಲ್ಪ ಪರಸ್ಪರ ಒಬ್ರಿಗೊಬ್ಬರು ಕೊಡೋದು, ತೋಳೋದು, ಮಾತಾಡೋದು ಮಾಡ್ತೀವಲ್ಲ, ಅಲ್ಲಿ ನಿರ್ಮಮಕಾರಿಗಳಾಗ್ತೀವಿ ನಾವು. ಅಲ್ಲಿ ಹೋಗೋದೇ ನಿರ್ಮಮಕಾರಿಗಳಾಗುವುದಕ್ಕೆ. ಮುಂದೆ ವೃತ್ತಾಚಾರ ಅಂತಂದ್ರೆ ನಿರಹಂಕಾರಿಗಳಾಗೋದು. ನನ್ನದು ಅನ್ನೋದು ಇಲ್ಲ, ಅಲ್ಲಿ ನಾನು ಅನ್ನೋದು ಇಲ್ಲ. ವೃತ್ಯ ಭಾವ, ನಾನು ಅನ್ನೋದು ಇಲ್ಲೇ ಇಲ್ಲ. ನಾನೇ ಎಲ್ಲರಿಗಿಂತ ಸಣ್ಣವನು, ನಾನು 0, ನೀವೆಲ್ಲರೂ ಸದ್ಭಾವಿಗಳೇನಾದರೆ ನೀವು ಹೀರೋ, ದೊಡ್ಡವರು ನೀವು ಅನ್ನೋ ಭಾವ. ಇವೆರಡು ಸಾಧನೆ, ಗಣಾಚಾರ ಮತ್ತು ವೃತ್ತಾಚಾರ. ಎದಕ್ಕದವಪ್ಪ ಅಂದ್ರೆ ಗಣಾಚಾರ ನಿರ್ಮಮಕಾರ ಸಾಧನೆಗಾಗಿ, ವೃತ್ತಾಚಾರ ನಿರಹಂಕಾರ ಸಾಧನೆಗಾಗಿ.
ಶಿವಾಚಾರ ಜ್ಞಾನ ಭಾಗ 2 ಅಂದ್ರೆ ಎಲ್ಲಾ ಕಡೆ ಬ್ರಹ್ಮನನ್ನು ಕಾಣುವುದಕ್ಕ. ಸದಾಚಾರ ಭಕ್ತಿ ಸೇವಾ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡುವುದಕ್ಕ. ಲಿಂಗಾಚಾರ ಜ್ಞಾನದ ಭಾಗ 1 ಅಂತಂದ್ರೆ ತನ್ನೊಳಗಿನ ದೇವರನ್ನು ನೋಡ್ಕೊಳ್ಳೋದು. ಈ ರೀತಿ ಪಂಚ ಆಚಾರಗಳು. ಲಿಂಗಾಚಾರದ ಮೂಲಕ ತನ್ನೊಳಗಿನ ದೇವರ ದರ್ಶನ, ಆತ್ಮದೈವದ ದರ್ಶನ. ಅದು ಮಾಡಬೇಕಾದ್ರೆ ಸದಾಚಾರಿಯಾಗಿ ಸತ್ಯ ಶುದ್ಧ ಭಾವ ಮಾಡಿಕೊಂಡು ಗುರುಲಿಂಗ ಜಂಗಮರ ಸೇವೆ ಮಾಡಿ ಅದು ಮಾಡಿ ಅಹಂಕಾರ ಕಳ್ಕೊಂಡು ಏನೇನೋ ಮಾಡ್ತೀವಿ. ಮಾಡಿದ ಮೇಲೆ ಏನಾಗ್ತಂದ್ರೆ ಎಲ್ಲಾ ಕಡೆ ದೇವ್ರು ಕಾಣಂತದ್ದು ಶಿವಾಚಾರ ದೃಷ್ಟಿ ಬರ್ತದ. ಶಿವಾಚಾರ ದೃಷ್ಟಿ ಬಂದ ಮೇಲೆ ಇಂಥ ಜನರದ ಒಂದು ಟೀಮ್ ಎಲ್ಲಿ ಅದ ಅಂತ ಜನರ ಜೊತೆಗೆ ಇದ್ರೆ ಬಹಳ ಚಲೋ ಅಂತೇಳಿ ಅಂಥವ್ರ ಫ್ರೆಂಡ್ಶಿಪ್ನಾಗ ಹೋಗ್ತಾನ. ಅದಕ್ಕೆ ಗಣಾಚಾರ ಅಂತಾರ. ಆ ಗಣಾಚಾರದಾಗ ಹೋಗಿ ಬದುಕಬೇಕಾದ್ರೆ ಅಲ್ಲಿ ವೃತ್ತಾಚಾರಗಳಾಗಬೇಕು. ನಿರಹಂಕಾರ ಭಾವದಿಂದ ಅಂಥವ್ರದ್ದು ಸೇವೆ ಮಾಡಬೇಕು, ಅಂಥವ್ರಿಗೆ ಗೌರವಿಸಬೇಕು, ಅಂಥವ್ರಿಗೆ ಪ್ರೀತಿಸಬೇಕು. ಅದು ವೃತ್ತಾಚಾರ. ಈ ರೀತಿ ಪಂಚ ಆಚಾರಗಳದ ಮರ್ಮ ಸತ್ಯ ತಿಳ್ಕೊಂಡಿರಿ ಅನ್ಕೊಂಡೆ. ಟೆಕ್ನಿಕಲ್ ಅದ ಇದು ಬಹಳ. ಈ ಆಚಾರ ಏನದ ಹೇಳೋದಕ್ಕೆ ಕೇಳೋದಕ್ಕೆ ಅಲ್ಲದು, ನಡೆಯೋದಕ್ಕೆ. ಇದಕ್ಕೇನಂತಾರೆ? ಪಂಚಾಚಾರಕ್ಕೆ ಒಂದು ಶಬ್ದ ಬಳಸ್ತಾರೆ. ಏನ್ ಹೇಳ್ರಿ? ಧರ್ಮ. ಆಚಾರ ಧರ್ಮ. ಧರ್ಮ ಇರೋದೇ ಆಚಾರ ಮಾಡಕ್ಕ. ಆಚಾರ ಅಂದ್ರೆ ಧರ್ಮ. ಆಚಾರ ಇದು ಧರ್ಮ ಏನ್ ಕೂತ್ ಮಾತಾಡೋದಕ್ಕೇನ್ರಿ? ಅದು ನಡೆಯೋದಕ್ಕಲ್ಲ ಧರ್ಮಾಂಚಾರ. ಸತ್ಯಂಬುದ ಸತ್ಯ ಮಾತಾಡು, ಧರ್ಮದಂತೆ ನಡಿ. ನಡೆಯೋದಂದ್ರೆ ಇದು ಆಚಾರಗಳು ನಡಿಲಕ್ಕದವ, ಏನ್ ಕೂತ್ ಕಥೆ ಹೇಳಕ್ಕದವ್ರಿ? ಆಚಾರ ಅಂದ್ರೆ ನಡಿಬೇಕಲ್ಲ, ಅದಕ್ಕೆ ಇವು ನಡಿಲಕ್ಕದವ. ಅಷ್ಟಾವರಣ ಪಂಚಾಚಾರ. ಇದು ಇವತ್ತಿಗೆ ಆಚಾರಗಳು ಮುಗಿತವ, ಪಂಚಾಚಾರ ಮುಗಿತು. ರಾಜನೇ, ಇನ್ನು ಅತ್ಯಂತ ಗಹನವಾದ ಷಟಸ್ಥಲ ಸಿದ್ಧಾಂತದ ರಹಸ್ಯವನ್ನ ಉಪದೇಶಿಸುವೆನು, ಕೇಳು. ಯಾವ ರಾಜ ಮೂಲಕತ್ತಾರ ಉಪದೇಶ? ಸತ್ಯೇಂದ್ರ ಚೋಳ. ಈ ಸಿದ್ಧಾಂತದಲ್ಲಿ ಪಿಂಡಾದಿ ಜ್ಞಾನ ಶೂನ್ಯ ಸ್ಥಳದವರೆಗೆ, ಅದು ಪೀಡಾದಿ ಆಗಿದೆ ನೋಡ್ರಿ, ಅದು ಪ್ರಿಂಟ್. ಪಿಂಡಾದಿ ಮಾಡೋ ಪಿಂಡ ಸ್ಥಳ. ಪಿಂಡಾದಿ ಜ್ಞಾನ ಶೂನ್ಯ ಸ್ಥಳದವರೆಗಿನ 101 ಸ್ಥಳಗಳಿರುವವು. ಈ ಸಿದ್ಧಾಂತದಲ್ಲಿ ಪರಬ್ರಹ್ಮ ಶಿವನನ್ನ ಸ್ಥಳವೆಂದು ಕರೆಯಲಾಗಿದೆ. ಪರಬ್ರಹ್ಮ ಶಿವನನ್ನೇ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಶಿವ ಏನದ ಅವನಿಗೆ ಸ್ಥಳ ಅಂತ ಕರೆಯಲಾಗಿದೆ. ಅಂಗನಾಮಕ ಜೀವನು ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಎಂದು 3 ಬಗೆಯಾಗಿರುವ ಭಕ್ತ ಮಹೇಶ ಸ್ಥಳಗಳನ್ನು ತ್ಯಾಗಾಂಗವೆನಿಸಿ, ಪ್ರಸಾದಿ ಪ್ರಾಣಲಿಂಗ ಸ್ಥಳಗಳನ್ನು ಭೋಗಾಂಗವೆನಿಸಿ, ಶರಣ ಐಕ್ಯ ಸ್ಥಳಗಳನ್ನು ಯೋಗಾಂಗವೆನಿಸಿ, ಹೀಗೆ 6 ಸ್ಥಳಗಳ ಆವಾಂತರ ಭೇದದಿಂದ ಲಿಂಗ ಸ್ಥಳವನ್ನ 44 ಸ್ಥಳಗಳಾಗಿಯೂ, ಲಿಂಗಸ್ಥಳ ಅಲ್ಲ ಅಂಗಸ್ಥಳವನ್ನ ಆಗುತ್ತದೆ. ಲಿಂಗಸ್ಥಳ ಮಾಡ್ಕೋಬೇಕ್ರೆ 6 ಆವಾಂತರ ಭೇದಗಳಿಂದ ಅಂಗಸ್ಥಳ, ಲಿಂಗಸ್ಥಳ ಅಲ್ಲ. ಅಂಗಸ್ಥಳವನ್ನ 44 ಮಾಡಿ ಮತ್ತೆ ಲಿಂಗಸ್ಥಳವನ್ನ 57 ಸ್ಥಳಗಳನ್ನಾಗಿ ಮಾಡಿ 2 ತಿದ್ದುಪಡಿ ಮಾಡ್ಕೋಬೇಕು ನೀವು. ಒಂದು ಪೀಡಾದಿ ಅಂತದ್ದು ಪಿಂಡಾದಿ, ಪಿಂಡ ಸ್ಥಳ ಆಗಬೇಕು. 14ನೇ ಪೇಜ್. 15ನೇ ಪೇಜ್ನೊಳಗ ಲಿಂಗ ಸ್ಥಳವನ್ನ ಅಂತ ಪ್ರಿಂಟ್ ಆಗ್ಯದ, ಅದು ಅಂಗಸ್ಥಳ ಮಾಡ್ಕೋಬೇಕು. ಅಂಗಸ್ಥಳವನ್ನು 44 ಸ್ಥಳಗಳಾಗಿಯೂ ಲಿಂಗ ಸ್ಥಳವನ್ನು 57 ಸ್ಥಳಗಳಾಗಿ ವಿಂಗಡಿಸಲಾಗಿದೆ. ಪರಾತ್ಪರ ಶಿವತತ್ವ ಚರಾಚರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಸ್ಥಾನವಾಗಿ ಲಿಂಗವೆನಿಸಿದೆ.
ಆ ಲಿಂಗವು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂದು ಲಿಂಗ ಷಟ್ಕಗಳಾಗಿ ಪರಿಣಮಿಸಿ ಅಂಗವೆನಿಸಿ ಭಕ್ತಾದಿ ಐಕ್ಯದವರಿಗೆ 6 ಅಂಗ ಷಟಸ್ಥಲಗಳನ್ನು ಎನಿಸಿದವು. ಈ ಲಿಂಗಸ್ಥಳಗಳು ವೃತ್ತಿ ವಿಧಾನವನ್ನು ವಿವರಿಸುವನು ಸಾವಧಾನದಿಂದ ಕೇಳು ಅಂತೇಳಿ ಇದು ನಾಳೆಗೆ ಷಟಸ್ಥಲದ ಬಗ್ಗೆ ಹೇಳ್ತಾರೆ. ಒಂದು ಫುಲ್ ಸೆಷನ್ ಷಟಸ್ಥಲದ ವಿಶೇಷವಾದ ಚಿಂತನೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಅದದು. ಈ ಬುಕ್ ಮುಗಿದ ಮೇಲೆ ಷಟಸ್ಥಲದ ಚಿಂತನೆ ಮಾಡೋಣ. ಏನು ಇದು ಮುಗಿದ ಮೇಲೆ ಮಾಡೋಣ, ಇದನ್ನ ಹಿಂಗೆ ಇಟ್ಕೊಂಡು ಷಟಸ್ಥಲ ಚಿಂತನೆ ಮಾಡಿ ಇದು ಹಿಂಗೆ ಪೆಂಡಿಂಗ್ ಇಡೋಣ, ಮುಂದಿನ ಆಮೇಲೆ ಮಾಡೋಣ. ಹೆಂಗ್ ಮಾಡೋಣ? ಮೊದಲು ಇದು ಮುಗಿಸಮಲ್ಲ, ಆಮೇಲೆ ಷಟಸ್ಥಲದ ಇಟ್ಕೊಳ್ಳೋಣ. ಸಪ್ರೇಟ್ ಆಗಲಿ, ಇದು ಬುಕ್ ಮುಗಿಸ್ಬಿಡಮ. ಇದು ಸಿಂಪಲ್ ಹೇಳೋಗ್ಯಾರ, ಇದು ಮುಗಿಸಮ. ಷಟಸ್ಥಲದ್ದೇ ಒಂದು ಕಂಪ್ಲೀಟ್ ಹೇಳ್ತೀನಿ. ಕಂಪ್ಲೀಟ್ ಷಟಸ್ಥಲದ ಹೆಂಗ ಏನು ಬಹಳ ಇಂಪಾರ್ಟೆಂಟ್ ಅದು. ಏನಾದ್ರು ಉಪಯೋಗ ಆಯ್ತಾ ಇವತ್ತಿನ ಪಾಠ? ನಾವ್ ಏನೂ ಇಲ್ಲಲ್ಲಪ್ಪ ಇದ್ರಾಗ ಅನ್ನಿಸ್ತಿರ್ತದೆ. ಬರೀ ಕೇಳೇ ಇಲ್ಲ, ನಾವಿನ್ನ ನಡೆಯೋದು ಬಹಳ ದೂರದ ಮಾತಾಯ್ತಿದ್, ಪೂರ್ತಿ ಕೇಳಿಲ್ಲ ತಿಳಿದಿಲ್ಲ. ಇನ್ನ ಡೀಪ್ ಅದ ರೀ, ಇದು ಬಹಳ ಡೀಪ್ ಅದ. ಸುಮ್ಮನೆ ಅಲ್ಮೇಲೆ ಹೇಳಕತ್ತಾರ ಅವ್ರು ಸಿಂಪಲ್ ಆಗಿ. ಚಲೋ ಅದ, ಪರಿಚಯ ಮಾಡಿಕೊಡೋದಕ್ಕೆ ಇಂಟ್ರೊಡಕ್ಷನ್ ಬಹಳ ಚಂದ ಅದ. ಅದು ಬುಕ್ ಸಿಗ್ತದಂತ ನೋಡ್ರಿ. ನಿನ್ನೆ PDF ಕಳಿಸಿದ ಬುಕ್ ಪಂಚಾಚಾರ್ಯ ಪ್ರೆಸ್ನಾಗ ಸಿಗ್ತದಂತ ನೋಡ್ರಿ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಲಿಂಗಬಸಯ್ಯ ಸ್ವಾಮಿಗಳು ಅಂತದಾರ. ಅವರು ಶುದ್ಧ ಬ್ರಹ್ಮ ಭಾನ ಪೀಠದಾಗ ಅದಾರ ನೋಡ್ರಿ. ಅವ್ರು ಹೇಳಿದ್ರು ಅಲ್ಲಿ ಮೈಸೂರು ಪ್ರೆಸ್ನಾಗ ಸಿಗ್ತದ. ಆ ಮೈಸೂರು ಎಲೆಕ್ಟ್ರಿಕ್ ಪ್ರೆಸ್ ಗೊತ್ತಲ್ಲ, ಪಂಚಾಚಾರ್ಯ ಪ್ರೆಸ್. ಅವರು ಕಾಶಿನಾಥ್ ಅಂತ ಅವ್ರ ಮೊಮ್ಮಗ ಅದಾನ. ಮೊದಲಿನ ಶಾಸ್ತ್ರಿಗಳ ಹೆಸರೇ ಮೊಮ್ಮಗನಿಗೆ ಇಟ್ಟಾರ. ಅವ್ರ ಬಳಿ ಸಿಗ್ತದಂತ. ಇವ್ರಿಗೆ ಹೇಳ್ರಿ, ನಮ್ಮ ಯಾರು ಕಂಬಿ ಪ್ರಕಾಶ್ ಅವ್ರಿಗೆ ಹೇಳ್ರಿ. ಅಲ್ಲಿ ಫೋನ್ ಮಾಡ್ತಾರ, ಎಲ್ಲ ದುಡ್ಡು ಕಲೆಕ್ಷನ್ ಅದೇನೇನ್ ಮಾಡೋದು, ಎಷ್ಟು ಖರ್ಚು ಆಗ್ತದ ಏನು, ಅವ್ರ ಒಂದು ಯಾರ ವ್ಯವಸ್ಥೆ ಅಲ್ಲೇ ಮಾಡ್ಕೊರಿ. ಮಾತಾಡ್ರಿ, ಸಿಗ್ತದಂತ. ಲಿಂಗಬಸಯ್ಯ ಪ್ರಗತಿ ಇದ್ರವ್ರ ಇವತ್ತು ಹಾಕ್ಯಾರ ನೋಡ್ರಿ ಮೆಸೇಜ್. ಇದ್ರಾಗ ಅವ್ರ ನಂಬರ್ ಹಾಕ್ಯಾರ, ಕಾಶಿನಾಥ್ ಸ್ವಾಮಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಅದು ಹಳಕಟ್ಟಿ ಅವ್ರದ್ದು ಬುಕ್ ತೆಗೆದೀನಿ ಕಡೆಗೆ. ಯಾರಿಗ್ ಬೇಕು ಇವು ಬುಕ್ಸು? ನೀವೇ ಏನ್ರಿ ಒಂದ್ 10 ಇರ್ಬೇಕು ಅನ್ನಿಸ್ತದ. ಜೆರಾಕ್ಸ್ ಮಾಡ್ಕೊಂಡಿನಿ ನಾನು. ಜೆರಾಕ್ಸ್ ಒರಿಜಿನಲ್ ಸಿಗಂಗಿಲ್ಲ, ಎಲ್ಲಿ ಸಿಗಲ್ಲ. ಅದೇ ಸಮಸ್ಯೆ ಏನ್ರಿ. ಸಿಗ್ತಿರ್ಬೇಕಂದ್ರೆ ತರಿಸ್ಬರ್ರಿ, ಯಾರು ಬೇಡ ಅಂತಾರ. ಸಿಗಂಗಿಲ್ಲ, ಜೆರಾಕ್ಸ್ ಮಾಡ್ಕೊಂಡಿನಿ. ಯಾರಿಗಾರ ಬೇಕಿದ್ರ ತಗೊಂಡ್ಬಿಡ್ರಿ. ಇಲ್ಲ ಅಂತಂದ್ರೆ ನಮ್ಮ ಮನೆಗೆ ಹಂಗೆ ಇಟ್ರ ನಮಗಂತೂ ಓದ್ಲಕ್ ಬೇಕಾಗಿಲ್ಲ. ಇದು ಒಂದೊಂದು ಬುಕ್ ನೋಡ್ರಿ 560 ಅಂದ್ರೆ 600 ಪೇಜ್ ಇರ್ಬೇಕು ಅನ್ನಿಸ್ತದ. 600 ಪೇಜ್ ಅಂದ್ರೆ 2 ಪೇಜ್ ಒಂದೊಂದರದ್ರಾಗ ಜೆರಾಕ್ಸ್ ಮಾಡ್ತಾರ. 300 ಪೇಜ್ ಅದಾವ.
ಹೋಗು ಅಳಕಟ್ಟಿ ಅವ್ರದ್ದು. ಯಾರಿಗಾರ ಬೇಕಿತ್ತಂದ್ರೆ 300 ಪೇಜಿಗೆ ಅಂದ್ರೆ 300 ಪ್ಲಸ್ ಎಷ್ಟು ಮ್ಯಾಲ ಅದು ಸ್ಪೈರಲ್ ಬೈಂಡಿಂಗ್ ಒಂದು 20-25 ರೂಪಾಯಿ ತಗೊಂಡಿರ್ತಾರ. 300-325 ರೂಪಾಯಿ ಒಂದು 10 ಬುಕ್ ಅಂದ್ರೆ 3,000-3,500 ರೂಪಾಯಿ ನಮಗ್ ಕೊಟ್ರಿ ಅಂತಂದ್ರೆ ನಾವು ಇವು ನಿಮಗೆ ಕೊಟ್ಬಿಡ್ತೀವಿ. ಯಾರು ತಗೋತೀರಿ ಅವ್ರಿಗೆ ಟೋಟಲ್ ಮಾಡ್ತೀವಿ, ಲೆಕ್ಕ ಟೋಟಲ್ ಮಾಡಿ. ಈಗ ನೀವು ರೊಕ್ಕ ಕೊಡ್ತೀವಿ ಅಂದ್ರೆ ನಾನ್ ತಗೊಂಡಾಗ ವಚನ ಸಂಪುಟ ಕಲಬುರ್ಗಿ MM ಕಲಬುರ್ಗಿ ಅವ್ರದ್ದು ಒಂದು 3-4 ಸಾರಿ ಪ್ರಿಂಟ್ ಮಾಡ್ಸ್ಯಾರ ಅವರು. ಆದ್ರ ಅವರು ಕಂತ್ರಿ ಬುದ್ಧಿ ಖರ್ಚು ಮಾಡ್ಯಾರ. ಅದ್ರಾಗ ಒಂದು ಸಾರಿ ಇದ್ದಿದ್ರಾಗ ಮತ್ತೊಂದ್ರಾಗ ಇಲ್ಲ, ಮತ್ತೊಂದ್ ಸಾರಿ ಇದ್ದಿದ್ರಾಗ ಮತ್ತೊಂದ್ ಸಾರಿ ಇಲ್ಲ. ಅವೆಲ್ಲ ವೀರಶೈವ ವಿರೋಧಿ ಕೆಲಸಗಳು ಮಾಡ್ಯಾರ ಅವರು. ಪಂಚಾಚಾರ್ಯರ ವಿರೋಧ ಮಾಡಿ ಅವೆಲ್ಲ ಒಂದೊಂದು ಶ್ಲೋಕಗಳು ತೆಗೆದು ಜಂಗಮರು ಅವು ಇವು ಅಭಿಮಾನದ ವಚನಗಳೆಲ್ಲ ಕಿತ್ತು ಹಾಕಿ ತಮ್ಮೇ ಏನೋ ಒಂದಿಟ್ಟು ಇದು ಮಾಡ್ಯಾರ. ಪ್ರತಿ ಸಲನೂ ಬೆಂಕಿ ಹಚ್ಚಿ ಕೆಲಸ ಮಾಡ್ಯಾರ ಕಲಬುರ್ಗಿ ಅವ್ರು ಮಾಡಿದ ಕೆಲಸ. ಅವ್ರು ಹಚ್ಚಿದ ಬೆಂಕಿನೇ ಇದು ಎಲ್ಲ. ಮಾತೆಮಾದೇವಿ MM ಕಲಬುರ್ಗಿ ಏನೋ ಒಂದು ಅವ್ರ ದೊಡ್ಡ ಶಾಣ್ಯರಂತವ್ರಿಗೆ ನಾವು ಎಲ್ಲ ಗೌರವ ಕೊಟ್ರೆ ಅವರೆಲ್ಲ ಇದು ಭೇದ ಭಾವ ಹುಟ್ಟಿಸಂತ ವಿಚಾರಗಳು ವಿಷ ಬೀಜಗಳು ಬಿತ್ತಿ ಎಲ್ಲರೂ ತಲೆ ಕೆಡಿಸಿ ಯಾರೂ ಸುಖವಾಗಿಲ್ಲ. ಅವ್ರ ಪಾಲವರ್ಸು ಸುಖವಾಗಿಲ್ಲ, ಉಳಿದವ್ರನ್ನೂ ಸುಖವಾಗಿಲ್ಲ. ಎಲ್ಲರೂ ಕಿರಿಕಿರಿ ಜಗಳ, ಎಲ್ಲರೂ ಒಂದೇ ಮನೆಯವರೇ ಗುದ್ದಾಡೋದು ಬಂದದ. ಹಿಂಗಾಗಿಬಿಟ್ಟವು. ಹಿಂಗಾಗಿ ಅದು ಕಲಬುರ್ಗಿ ಅವ್ರ ವಚನ ಸಂಪುಟ 400 ರೂಪಾಯಿ ಇತ್ತು, ಅದು 800 ರೂಪಾಯಿ ಆಯ್ತು. ನಾವು ತಗೊಳ್ಳೋದ್ರಾಗೆ 800 ಕೊಟ್ಟು ತಗೊಂಡೆವು. ಅವು 15 ಬುಕ್ ಅದಾವ. ಅದ್ರೊಳಗೆ ಏನು ಅಂತ ವಿಶ್ಲೇಷಣೆ ಇಲ್ಲ. ಆದ್ರೆ ಇಲ್ಲಿ ಹಳಕಟ್ಟಿ ಅವ್ರದ್ದು ಏನದಾವ, ಅವು ಯಾವ ಕಂತ್ರಿ ಕೆಲಸ ಇಲ್ಲ ಇವ್ರದ್ದು. ಅಲ್ಲಿ ಏನ್ ಸಿಕ್ಕದ ಶರಣರದು ಆ ವಚನಗಳನ್ನ ತಾವು ಸೀದಾ ಹಂಗೆ ಪ್ರಿಂಟ್ ಮಾಡಿ ಅವ್ರು ತಮ್ಮ ವಿಶ್ಲೇಷಣೆಯನ್ನು ಬರೆದಾರ. ಅದು ಪ್ರಿಂಟ್ ಮಾಡ್ಬೇಕಂತೇಳಿ ವಚನ ಸಾಹಿತ್ಯದ ಎಲ್ಲಾ ಗಂಟುಗಳು ಎಲ್ಲ ಗೋಡೆಗಳೆಲ್ಲ ಒಡಿಸಿಬಿಟ್ರು. ಹಳ್ಳಿಯಾಗ ಮನಿಗಳದಾಗೆಲ್ಲ ಗೋಡೆಗೆ ಮುಚ್ಚಿಟ್ಟಿದ್ರು. ಅವು ಕಲ್ಯಾಣದವ್ರ ಕೈಯಾಗ ಸಿಕ್ಕರು ಮನಿನೇ ಸುಟ್ಟಾಕ್ತಿದ್ರತ್ತ ವಚನಗಳು ಸಿಕ್ಕರು. ಅದ್ರ ಸಲುವಾಗಿ ಅವ್ರ ಗಾಡ್ಯಾಗ ರೊಕ್ಕ ರೂಪಾಯಿ ಹೆಂಗ್ ಇಡ್ತಿದ್ರು ಹಂಗ ಮುಚ್ಚಿ ಹಾಕಿ ಗಾಡ್ಯಾಗ ಪ್ಯಾಕ್ ಮಾಡಿ ಯಾರು ಬಂದು ಹುಡುಕಿದ್ರು ಸಿಗ್ಲಾರ್ದಂಗ್ ಮಾಡ್ಕೊಂಡು ಮುಚ್ಚಿಟ್ಕೊಂಡ್ರು. ಆವಾಗಿಂದ ಮುಚ್ಚಿಟ್ಟದ್ದು ಗಾಡ್ಯಾಗಿನ ವಚನಗಳು ಎಲ್ಲೆಲ್ಲಿ ಅದಾವ ಗೊತ್ತು ಮಾಡ್ಕೊಂಡು ಹೋಗು ಅಳಕಟ್ಟಿಯವರು ಮನಿಗೆ ಹೋಗಿ ಅವ್ರು ಸಂಗ್ರಹ ಮಾಡಿದ್ರು. ಸಂಗ್ರಹ ಮಾಡಿದ್ಮೇಲೆ ಅದನ್ನ ತಗೊಂಡು ಅಲ್ಲಿ ಮೈಸೂರಾಗ ಪ್ರೆಸ್ಸಿಗೆ ಒಯ್ದು ಕೊಟ್ರು ಪ್ರಿಂಟ್ ಮಾಡ್ಲಕ್ಕ. ಅಲ್ಲಿ ಬ್ರಿಟಿಷರು ಅವ್ರು ಏನ್ ಮಾಡಿದ್ರು, ಇವೆಲ್ಲ ವಚನಗಳು ಇಷ್ಟು ಅಡ್ವಾನ್ಸ್ಡ್ ಅದಾವ ಬಸವಣ್ಣವ್ರದು, ಈ ವಚನಗಳು ಇವ್ರಿಗೆ ಏನಾರೇ ನಾವು ಪ್ರಿಂಟ್ ಮಾಡಿ ಕೊಟ್ಟೆವು ಅಂತಂದ್ರ ನಮ್ಮದು ಕ್ರಿಶ್ಚಿಯನ್ ಧರ್ಮದ್ದು ಮಿಷನರೀಸ್ ವರ್ಕ್ ಎಲ್ಲ ಹಿಂದೆ ಬೀಳ್ತದ, ಈ ಬುಕ್ಸ್ ಇವ್ರಿಗೆ ಹೊಳೆ ಕೊಡೋದೇ ಬೇಡ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಆ ಗಂಟು ಬೈಲೆಲ್ಲ ಬಿಸಾಕ್ಬಿಟ್ರು ವಚನ ಸಾಹಿತ್ಯದ್ದು, ಕೊಡ್ಲೇ ಇಲ್ಲ ಹೊಳೆ. ಮತ್ತಿವ್ರು ಹೋಗು ಅಳಕಟ್ಟಿಯವರು ಆ ಪ್ರೆಸ್ಸಿನ ಮುಂದೆ ಉಪವಾಸ ಸತ್ಯಾಗ್ರಹ ಕೂತರು. ಅವಾಗ ಅರ್ಧಂಬರ್ಧ ಕೊಟ್ರದು ಹೊಳ್ಳಿ ತಗೊಂಡು ಬಂದ್ಮೇಲೆ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಪ್ರಿಂಟಿಂಗ್ ಪ್ರೆಸ್ ಬೇಕು. ಏನ್ ಮಾಡ್ಬೇಕು, ಎಲ್ಲೋ ಪಂಜಾಬು ಎಲ್ಲಿದೋ ಪ್ರೆಸ್ ತರಬೇಕಾದ್ರೆ ಮನೆಯಾಗಿಂದು ಎಲ್ಲ ಹಳೆ ಮನಿ ಅವೆಲ್ಲ ಮಾರಿ ರೊಕ್ಕ ಜಮಾಯಿಸ್ಕೊಂಡು ಹೋಗಿ ಮನಿ ಮಾರಿ ರೊಕ್ಕ ಜಮಾಯಿಸ್ಕೊಂಡು ಹೋಗಿ ಯಾವುದೋ ಒಂದು ಸುಟ್ಟದ್ದು ಪ್ರಿಂಟಿಂಗ್ ಪ್ರೆಸ್ ತಗೊಂಡು ಬಂದು ಇಲ್ಲಿ ಜಮಾ ಮಾಡಿ ವಚನಗಳು ಸ್ವತಃ ತಾವೇ ಪ್ರಿಂಟ್ ಮಾಡ್ಯಾರ. ಪ್ರಿಂಟಿಂಗ್ ಪ್ರೆಸ್ನಾಗ ವರ್ಕರ್ ಕೆಲಸಗಾರರಾಗಿ ಪ್ರಿಂಟ್ ಮಾಡ್ಯಾರ. ಅವರೇ ವಿಶ್ಲೇಷಣೆ ಮಾಡಿ, ಅವರೇ ವಚನ ಸಂಗ್ರಹ ಮಾಡಿ, ಅವರೇ ಪ್ರಿಂಟ್ ಮಾಡಿ. ಈಗ ನಾವು ಕುತ್ತಿಗೆ ಕಳಬೇಡ ಕೊಲಬೇಡ ಅಂತ ಜಾಣರಾಗಿ ಮಾತಾಡ್ತೀವಿ. ಅದರಿಂದ ಹೋಗು ಅಳಕಟ್ಟಿ ಅವ್ರದ್ದು ದೊಡ್ಡ ಪರಿಶ್ರಮ ಅದ. ಅವ್ರದ್ದು ಒರಿಜಿನಲ್ ಕೃತಿಗಳದಾವ, ಅವು ಜಗ್ಗದವ. ಅದ್ರಾಗ ನನ್ನ ಬಳಿ ಒಂದು 8-10 ಇರ್ಬೇಕು ಅನಿಸ್ಲಕತ್ತದ. ಒಂದೊಂದು ಅಂದಾಜು 300-325 ರೂಪಾಯಿ. ಈಗ ಅವು ನೀವು ಜೆರಾಕ್ಸ್ ಮಾಡಿಸಿದ್ರಿ ಅಂದ್ರೆ 600 ರೂಪಾಯಿ ಮ್ಯಾಲ ಬೀಳ್ತದೆ. 2 ರೂಪಾಯಿಗೆ ಒಂದು ಜೆರಾಕ್ಸ್ ಅವ. ಈಗ ನಾವೀಗ 2 ರೂಪಾಯಿಗೆ ಒಂದಿಲ್ಲ, 1 ರೂಪಾಯಿಗೆ ಒಂದು ಪೇಜೇ ನಾನು ಲೆಕ್ಕ ಹಿಡಿದು ಮಾಡ್ಲಕತ್ತೀನಿ. 300, 315, 320 ರೂಪಾಯಿ ಬೀಳ್ತದೆ. ಒಂದು 3-3.5 ಸಾವಿರ ರೂಪಾಯಿ ಕೊಟ್ರೆ ಅಂದ್ರೆ ಈ ಬುಕ್ಸ್ ನಿಮ್ಗೆ ಯಾರಿಗಾರೆ ನಿಮ್ಮ ಓದುಗರಿಗೆ ಕೊಡ್ತೀವಿ ನಾವು. ಯಾರು
ನಿಮಗೆ ಬೇಕಾ? ಯಾರಿಗೆ ಬೇಕಾದವ್ರು ತಗೋರಿ, ಟೋಟಲ್ ಮಾಡಿ ಹೇಳ್ತೀನಿ. ಬೇಕಿದ್ರೆ ಇಟ್ಕೊಂಡ್ಬಿಡಿ. ನಮ್ಮಲ್ಲಿ ಇಟ್ಕೊಂಡು ಓದ್ಲಕ್ಕ ಏನೂ ಓದೋದು ಉಳ್ದಿಲ್ಲ. ನಾನು ಓದಬೇಕು ಅನ್ನೋದು ಇಲ್ಲ, ಏನೂ ಇಲ್ಲ. ಯಾರ್ಯಾರು ಓದೋರು ಇದ್ರೆ ಕೊಟ್ಟು ಬಿಡಮ್ಮ ಅಂತ ಬಂದ್ಬಿಟ್ಟದ. ಈಗ ಎಲ್ಲ ಇದ್ರ ಮ್ಯಾಲಿನ ಮೋಹ ಹೋಗ್ಬಿಟ್ಟದ ಈಗ. ಒಬ್ಬರೇ ತಗೋಬೇಡ್ರಿ, ವಜ್ಜ ಆಗ್ತದ. ಒಂದಿಬ್ಬರು ಮೂವರು ಕೂಡಿ ತಗೋರಿ. ಒಬ್ಬರೇ ತಗೋಬೇಡ್ರಿ. 3 ಮಂದಿ ಕೂಡಿ ಮನ್ಸಾಗಿ 1000 ಹಾಕಿದ್ರಿ ಅಂದ್ರೆ ಈಜಿ ಆಗ್ತದ. ಒಬ್ಬರಿಗೆ ಆದ್ರೆ ವಜ್ಜ ಹೋಗ್ತದೆ. ಯಾರ ಸಂಸಾರ ಆದ್ರೂ ಅಷ್ಟೇ, ಎಲ್ಲರಿಗೂ ಓದ್ಲಕ್ ಬೇಕು. ತಗೋರಿ. ಅವರು ಸಂಕ್ಷಿಪ್ತ ವಿವರಣೆ ಬರೆದು ಎಲ್ಲ ಹಳಕಟ್ಟಿ ಅವ್ರದ್ದು ಪರಿಶ್ರಮ ಸಣ್ಣ ಮಾತಲ್ಲದು. ಅವ್ರಿಗೆ ಯೂನಿವರ್ಸಿಟಿದೊಳಗ ಡಾಕ್ಟರೇಟ್ ಕೊಡ್ತಾರ್ರಿ. ಯೂನಿವರ್ಸಿಟಿಯಾಗ ಡಾಕ್ಟರೇಟ್ ಕೊಟ್ರ ಕೋಟ್ ಹಾಕೊಂಡು ಹೋಗಿ ಯೂನಿವರ್ಸಿಟಿಯಾಗ ಅದು ಡಾಕ್ಟರೇಟ್ ಪದವಿ ತಗೊಂಡ ಮೇಲೆ ಅವರು ಯೂನಿವರ್ಸಿಟಿ ಉಪಕುಲಪತಿಗಳು ಊಟಕ್ಕೆ ಕರ್ಕೊಂಡು ಹೋಗೋದೊಂದು ಪದ್ಧತಿ ಇತ್ತಂತ. ಹಿಂಗ್ ಡಾಕ್ಟರೇಟ್ ಕೊಟ್ಟವ್ರಿಗೆ. ಅದು ಊಟಕ್ಕೆ ಕರ್ಕೊಂಡು ಹೋದ್ಮೇಲೆ ಹಳಕಟ್ಟಿಯವ್ರೆ ಕೋಟ್ ಬಿಚ್ಚ್ರಿ, ಊಟ ಮಾಡಿ. ಇರ್ಲಿ ಹೇಳ್ರಿ ಯಾಕ ಕೋಟ್ ಕಳೀರಿ, ಊಟ ಹೆಂಗ್ ಮಾಡ್ತೀರಿ ಅಂತಂದ್ರ ಅದು ಒಳಗ್ ಕಿವ್ಯಾಗ ಹೇಳಿದ್ರತ್ತ. ಏನಿಲ್ಲ, ಒಳಗ ಅಂಗಿ ಪೂರ್ತಿ ಚಿಂದ ಚುದಿರಾಗ್ಬಿಟ್ಟದ, ಹರಿದು ಚಿಂದಿ ಆಗ್ಯದ ಒಳಗ ಅಂಗಿ. ನನಗೆ ಅಂಗಿ ಇಲ್ಲ. ಅಷ್ಟು ಬಡತನದೊಳಗೆ ಇವತ್ತಿನ ಸಾಹಿತ್ಯ ಇದು ಮಾಡ್ಯಾರ ಅವರು. ಬಹಳ ಕಷ್ಟಪಟ್ಟಾರ. ಅವ್ರಿಗೆ ಒಂದ್ ಚಂದನ್ ಅಂಗಿ ಸಹಿತ ಇದ್ದಿದ್ದಿಲ್ಲ ಅಂತ. ಅದು ಎಷ್ಟು ಬಡದಾಗ ಇರ್ಬೇಕು, ಆ ಜೀವ ಎಷ್ಟು ಹೈರಾಣ ಆಗಿರ್ಬೇಕು. ಅದನ್ನ ನೀಟ್ ಮಾಡ್ಕೊಂಡು ಹೊಲಕ್ಕೆ ಕೂತು ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಗು, ಹಳಕಟ್ಟಿ ಇವರೆಲ್ಲ ವಿಚಿತ್ರ ಜನರು. ಇವರೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ದೊಡ್ಡ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಇಸ್ತ್ರಿ ಅಂಗಡಿಗೆ ಕೊಡ್ತಿದ್ನತ್ತ. ಅವನು ಅದೇ ಇಸ್ತ್ರಿ ಅಂಗಡಿಗೆ ಕೊಡ್ತಿದ್ನತ್ತ. ಲಾಲ್ ಬಹದ್ದೂರ್ ಶಾಸ್ತ್ರಿನೂ ತನ್ನ ಬಟ್ಟೆಗಳು ಅದೇ ಇಸ್ತ್ರಿ ಅಂಗಡಿಗೆ ಕೊಡ್ತಿದ್ನತ್ತ, ಇಸ್ತ್ರಿ ಹೊಡ್ಲಕ್ಕ ದೋಬಿಗೆ. ಇವೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿದ ಅಂಗಿ ಇಸ್ತ್ರಿ ಹೊಡಿಬೇಕಾದ್ರ ಅವು ಅಲ್ಲಿ ಇಲ್ಲಿ ಹರಿದು ಮಡಚಿ ಒಂಥರ ಸುಳಿ ಸುತ್ತಿರ್ತಾವ ಬಟ್ಟೆ. ಅವನು ಎಲ್ಲ ಹರಿದು ಅವು ಇಸ್ತ್ರಿ ಹೊಡಿಬೇಕಾದ್ರೆ ನನಗೊಂದು ತಾಸು ಹಿಡಿತದ. ಸುಳ್ಳಿ ಸುತ್ತಿರ್ತಾವ, ಅದು ಸಾಫ್ ಮಾಡಿ ಸೀದಾ ಮಾಡಿ ಇಸ್ತ್ರಿ ಹೊಡಿಬೇಕ. ನಿಮ್ ಮಗ ನೋಡಿದ್ರೆ ಎಷ್ಟು ಲಕ್ಸುರಿಯಸ್ ಅದನ, ನೀವು ನೋಡಿದ್ರೆ ಹೆಂಗದಿರಿ ನೋಡು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ ದೋಬಿ ಅಂದ್ಬಿಟ್ನಂತ ಒಂದ್ ದಿವ್ಸ. ಅದಕ್ಕೆ ಅವ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರತ್ತ, ಅವ ನನ್ನ ಮಗ ಏನ್ ಅದನಲ್ಲ, ಅವನು ಬೇರೆ, ನಾನೇ ಬೇರೆ. ನಾನೇನದೀನಿ, ಒಬ್ಬ ಬಡ ರೈತನ ಮಗ ಅದೀನಿ ನಾನು. ಅದ್ರ ಸಲುವಾಗಿ ನಾ ಹಿಂಗದೀನಿ. ಅವ ಒಂದು ದೇಶದ ಪ್ರಧಾನ ಮಂತ್ರಿ ಮಗ ಅವ ಹೆಂಗಿರ್ಬೇಕು ಹಂಗದ. ಈಸ್ ಎ ಸನ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದಕ್ಕೆ ಅವ ಜೋರವನ. ನಾನೊಬ್ಬ ಐ ಆಮ್ ದ ಸನ್ ಆಫ್ ಎ ಪೂರ್ ಫಾರ್ಮರ್. ನಾ ಬಡ ರೈತನ ಮಗ ಅದೀನಿ. ನಾ ಹಿಂಗೆ ಇರ್ಬೇಕು, ಅವ ಹಿಂಗೆ ಇರ್ಬೇಕು. ಬಹಳ ಕಿಮ್ಮತ್ತಿನ ಮನುಷ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ. ಏನ್ ಮಾಡ್ತೀರಿ, ಎಲ್ಲ ಸ್ವಲ್ಪ ಸಣ್ಣ ವಯಸ್ಸಿನಾಗ ಹೋಗ್ಬಿಟ್ರು ಅವ್ರು. ನೋಡ್ರಿ, ಅದು ಬುಕ್ಕಿನ ಬಗ್ಗೆ ಇನ್ನ ವಿಚಾರ ಮಾಡ್ತೀವ್ರಿ, ಮಾಡ್ರಿ. ಅದು ಟೋಟಲ್ ಮಾಡಿ ನಾಳೆ ಹೇಳ್ತೀನಿ. ಅದೇನಾಗ್ತದ ನೋಡಮ್ಮ. ಆಯ್ತು. ಏನ್ರಿ ಕಂಬೈಂಡ್ ಆಗಿ ಓದೋದು. ಅವ್ರ ಒಂದಿಷ್ಟು, ನೀವೊಂದಿಷ್ಟು ಇಟ್ಕೊಂಡು ನಿಮ್ದು ಓದೋದು ಮುಗಿದ್ಮೇಲೆ ಅವ್ರಿಗೆ ಕೊಡೋದು, ಅವ್ರದ್ದು ಓದೋದು ಮುಗಿದ್ಮೇಲೆ ನಿಮಗೆ ಕೊಡೋದು. ಎಕ್ಸ್ಚೇಂಜ್ ಲೈಬ್ರರಿ ಟೈಪ್. ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇಟ್ಬಾರ. ಕಳ್ಸೋದು, ತರಿಸೋಳೋದು, ಹೆಂಗ, ಯಾವ ಕೈಲಾರ ಕೊಡೋದು, ಬಸ್ನಾಗ ಇಡೋದು,
ಏನೇನೋ ಮಾಡ್ತಿರ್ತಾರಲ್ಲ ನೋಡ್ರಿ ಹೆಂಗಾರ ಮಾಡಿ. ಆದ್ರೆ ಆ ಬುಕ್ಕಿನ ಹಿಂದ ಅವ್ರ ಆಶೀರ್ವಾದ ಅದ, ಹಳಕಟ್ಟಿ ಅವ್ರ ಪರಿಶ್ರಮ ಅದ, ಆಶೀರ್ವಾದ ಅದ. ಮತ್ತ ಇನ್ನ ಒಂದು ವಚನ ಸಂಪುಟನು ನಂದು ಅದ. ಅದು ಎಷ್ಟು ಅದನ್ನು ಯಾರು ತಗೋಬಹುದು, ಅದ್ರ ಬಗ್ಗೆ ಇನ್ನೂ ಏನೂ ನಿರ್ಧಾರ ಮಾಡಿಲ್ಲ. ಇವೇ ಜೆರಾಕ್ಸ್ ಮಾಡಿದ್ವು ಅದಾವ, ಇವ್ ತಗೊಂಡು ಓದ್ತಿದ್ರು ತಗೋರಿ. ಸುಮ್ಮನೆ ತಗೊಂಡು ಮನ್ಯಾಗ ಇರ್ತಿದ್ರಿ ತಗೋಬೇಡ್ರಿ, ಓದ್ತಿದ್ರು ತಗೋರಿ. ಓದ್ಲೆಲ್ಲ ಸುಮ್ಮನೆ ತಗೊಂಡು ಹಳಕಟ್ಟಿಯವ್ರ ಬುಕ್ ತಿಳ್ಕೊಂಡು ಕೂತ ಬಂತು. ಅವು ಮಸ್ತಕದಾಗ ತುಂಬಿಕೊಂಡು ಮುಖದಿಂದ ಹೊರಗೆ ಬರ್ಬೇಕವು. ಓಕೆ, ನಮಸ್ಕಾರ ಎಲ್ಲರಿಗೂ. ಶರಣ ಮಾಡ್ತೀವಿ.